ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಚನಾ. 1+1 ಅಂದ್ರೆ 2 ಅಂತ ಯಾರು ಬೇಕಾದ್ರೂ ಸುಲಭವಾಗಿ ಹೇಳ್ಬಿಡ್ತಾರೆ. ಆದ್ರೆ ಕುಟುಂಬದ ವಿಷಯಕ್ಕೆ ಬಂದಾಗ 1+1 ಅಂದ್ರೆ 3. ಮುದ್ದಾದ ಮಗು ಯಾರಿಗೆ ತಾನೇ ಬೇಡ ಹೇಳಿ, ಎಲ್ಲರಿಗೂ ಆ ಕನಸು ಇದ್ದೇ ಇರುತ್ತೆ. ಈ ಹಾದಿಯಲ್ಲಿ ಕೆಲವರಿಗೆ ಸುಲಭವಾದ್ರೆ ಇನ್ ಕೆಲವರಿಗೆ ಬೇಕಾದಷ್ಟು ಸಮಸ್ಯೆಗಳಿರುತ್ತೆ. ಈ ಸಮಸ್ಯೆಗಳಿಗೆ ಉತ್ತರ ಹಾಗೂ ಸಹಜ ಸಂತಾನ ಪಡೆದುಕೊಳ್ಳಲು ಮಾರ್ಗ ತೋರಿಸುವಂತಹ ಕಾರ್ಯಕ್ರಮವೇ ಕ್ರೇಡಲ್ ಪಾಯಿಂಟ್ ಪಾತ್ ಟು ಪೇರೆಂಟ್ಹುಡ್. ಈ ಕಾರ್ಯಕ್ರಮವು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅಕ್ಟೋಬರ್ 19 ಮತ್ತು 20ನೇ ತಾರೀಕು ನಡೆಯಲಿದೆ. ಈ ಕಾರ್ಯಕ್ರಮದ ಭಾಗವಾಗಿ ನಾವು ಇಂದು ಮಕ್ಕಳನ್ನು ಸುಲಭವಾಗಿ ಹೇಗೆ ಪಡೆಯೋದು, ಫರ್ಟಿಲಿಟಿ ಪ್ರಾಬ್ಲಮ್ಸ್ ಅಂದರೆ ಏನು, ನ್ಯಾಚುರಲ್ ಕನ್ಸೆಪ್ಷನ್ ಹೇಗಾಗೋದು, ಡಾಕ್ಟರ್ನ ಯಾವಾಗ ಕನ್ಸಲ್ಟ್ ಮಾಡಬೇಕು, ಹೀಗೆ 10 ಡೌಟ್ಸ್ ನಮಗೆ ಇದ್ದೇ ಇರುತ್ತೆ. ಈ ಎಲ್ಲ ಡೌಟ್ಸನ್ನು ಉತ್ತರಿಸಲು ನಮ್ಮ ಜೊತೆ ಇದ್ದಾರೆ ಪ್ರಸೂತಿ ತಜ್ಞರಾದ ಡಾಕ್ಟರ್ ವಿದ್ಯಾ ವಿ ಭಟ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಡಾಕ್ಟರ್. ಮೊದಲಿಗೆ ನಮ್ಮ ಪ್ರಶ್ನೆ ಶುರು ಮಾಡೋದಾದ್ರೆ, ಪಾತ್ ಟು ಪೇರೆಂಟ್ಹುಡ್ ಬಗ್ಗೆ ನಿಮ್ಮ ಪರ್ಸನಲ್ ಅನಿಸಿಕೆ ಏನು? ಆ್ಯಕ್ಚುಲಿ ಈ ವಿಷಯ ಮುಂಚೆ ಇರಲಿಲ್ಲ ಅರ್ಚನಾ. ಈಗ ಜನ ಇದನ್ನ ಒಂದು ಬೇರೆ ಥರ ನೋಡ್ತಾ ಇದ್ದಾರೆ. ಅಂದರೆ ನಾವು ಮೆಂಟಲಿ ಪ್ರಿಪೇರ್ ಆಗಬೇಕು, ನಾವು ಫೈನಾನ್ಷಿಯಲಿ ಸರಿಗಿರಬೇಕು, ನಮಗೆ ಒಂದು ಕರೆಕ್ಟ್ ಟೈಮ್ಗೆ ಮಗು ಆಗಬೇಕು ಅಂತ ಈಗ ಜನ ನೋಡ್ತಾ ಇದ್ದಾರೆ. ಇದೇ ಒಂದು 20 ವರ್ಷದ ಹಿಂದೆ ಮದುವೆ ಆಯಿತು, ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂತು, ಪೇಷಂಟ್ಸ್ ಚೆಕಪ್ಗೆ ಬರೋರು ಹಾಗಾಗುತ್ತೆ ಆಗ್ತಾ ಇತ್ತು. ಬಟ್ ಈಗ ಹಾಗಲ್ಲ. ಈಗ ಜನಕ್ಕೆ ಮದುವೆ ಆದ ತಕ್ಷಣ ನಾವು ಒಂದಿಷ್ಟು ದಿನ ಪ್ಲ್ಯಾನ್ ಮಾಡಬೇಕು, ನಮಗೆ ಈಗಲೇ ಮಗು ಬೇಡ, ಅಥವಾ ಫೈನಾನ್ಷಿಯಲಿ ನಾವು ಸ್ಟೇಬಲ್ ಇಲ್ಲ ನಮ್ಮದು ಡಬಲ್ ಇನ್ಕಮ್ ಆಗಬೇಕು. ಆಯಿತು, ಡಬಲ್ ಇನ್ಕಮ್ ಆದಮೇಲೆ ಈಗ ನಾವು ಮಗು ಮಾಡ್ಕೊಳ್ಳೋಕ್ಕೆ ಕರೆಕ್ಟ್ ಟೈಮಲ್ಲಿ ಇದ್ದೀವಿ ಅಂತ ಡಿಸೈಡ್ ಮಾಡ್ತಾರೆ. ಸೊ ಆವಾಗಿಂದ ಅವ್ರ ಪಾತ್ ಟು ಪೇರೆಂಟ್ಹುಡ್ ಶುರು ಆಗುತ್ತೆ. ಯಾಕೆಂದರೆ ಮಗು ಅಂದರೆ ಅದು ಒಂದು ರೆಸ್ಪಾನ್ಸಿಬಿಲಿಟಿ, ಒಂದು ಕಮಿಟ್ಮೆಂಟು, ಮತ್ತು ನಾವು ಆದಷ್ಟು ಮಗುನ ಚೆನ್ನಾಗಿ ಬೆಳೆಸಬೇಕು ಅನ್ನೋದು ಒಂದು ಸಂಸ್ಕಾರವಂತರಾಗಿ ಬೆಳೆಸಬೇಕು ಅಂತ ಎಲ್ಲ ಪೇರೆಂಟ್ಸಲ್ಲೂ ಇರುತ್ತೆ. ಸೊ ಅದಕ್ಕೋಸ್ಕರ ಪ್ರಾಬಬ್ಲಿ ಈಗಿನ ಜನ್ರೇಷನ್ನು ತುಂಬ ರೆಸ್ಪಾನ್ಸಿಬಲ್ ಇದೆ ಆ ವಿಷಯಕ್ಕೆ ಅಂತ ಅನ್ಸುತ್ತೆ. ನಿಜ ಡಾಕ್ಟರ್, ನೀವು ಹೇಳ್ದಂಗೆ ಈಗ ತುಂಬಾ ಮೆಟಿಕ್ಯುಲಸ್ ಆಗಿ ಪ್ಲಾನಿಂಗ್ ಎಲ್ಲ ಮಾಡ್ಕೊಂಡು ಮಕ್ಕಳು ಮಾಡ್ಕೋಬೇಕು ಅಂತಾರೆ. ಬಟ್ ನಿಮ್ ಪ್ರಕಾರ ಕರೆಕ್ಟ್ ಆಗಿ ಪ್ಲಾನಿಂಗ್ ಮಾಡ್ಕೊಂಡ್ರೆ ಯಾವುದು ಒಳ್ಳೆ ಸಮಯ ಅನ್ಸುತ್ತೆ ಗರ್ಭಧಾರಣೆ ಮಾಡಕ್ಕೆ? ಆ್ಯಕ್ಚುಲಿ ಸ್ಪೀಕಿಂಗ್, ಈಗ ಗರ್ಭಧಾರಣೆ ನಾವು ಮುಂಚೆ ಹೇಳ್ತಿದ್ವಲ್ಲ, ಕರೆಕ್ಟಾಗಿ ಟೈಮ್ ಒಂದು ಹೆಣ್ಣಿಗೆ ಮಗು ಆಗೋಕ್ಕೆ ಅಂದರೆ 25ರಿಂದ 32-33 ವರ್ಷ ಇದು ಕರೆಕ್ಟ್ ಟೈಮ್. ಯಾಕೆಂದರೆ ಈ ಟೈಮಲ್ಲಿ ಅವ್ರಿಗೆ ಓವೇರಿಯನ್ ರಿಸರ್ವ್ ಚೆನ್ನಾಗಿರುತ್ತೆ, ಅಂದರೆ ಆ ಒಂದು ಹೆಣ್ಣಿನ ಎಗ್ ಪ್ರೊಡ್ಯೂಸಿಂಗ್ ಕೆಪಾಸಿಟಿ ಚೆನ್ನಾಗಿರುತ್ತೆ. ಸೊ ಹೀಗಿದ್ದಾಗ ಬಟ್ ಏನಾಗುತ್ತೆ, ಆ ಟೈಮಲ್ಲಿ ಕರಿಯರ್ ಕ್ಲಾಕ್ ಅನ್ನೋದು ಬರುತ್ತೆ. ಸೊ ಇದು ಬಯೋಲಾಜಿಕಲ್ ಕ್ಲಾಕ್, ಇದು ಕರಿಯರ್ ಕ್ಲಾಕ್. ಸೊ ಇದು ಎರಡೂ ಕ್ಲಾಶ್ ಆಗೋದ್ರಿಂದ ಹೆಣ್ಮಕ್ಳಲ್ಲಿ ಇದು ಯಾವಾಗ ನಾವು ಮಗು ಮಾಡ್ಕೋಬೇಕು ಅನ್ನೋದು ಒಂದು ಪ್ರಶ್ನೆ ಬಂದ್ಬಿಡುತ್ತೆ. ಯಾಕೆಂದರೆ ಮುಂಚೆ ಏನಾಗೋದು, ನೀವು ಮಕ್ಕಳಲ್ಲಿ ನೋಡಿ, ಯಾವುದೇ ಸ್ಕೂಲ್ ಸ್ಟ್ಯಾಟಿಸ್ಟಿಕ್ಸ್ ತಗೊಳ್ಳಿ, ಇಲ್ಲ ಗಂಡು ಮಕ್ಕಳ ಸ್ಟ್ಯಾಟಿಸ್ಟಿಕ್ಸ್ ತಗೊಳ್ಳಿ, ಹೆಣ್ಮಕ್ಳು ಆರ್ ಆಲ್ವೇಸ್ ಲೀಡಿಂಗ್. ಬಟ್ ಈ ಕರಿಯರ್ ಮತ್ತು ಮಗು ಮಾಡ್ಕೊಳ್ಳೋದು ಪೇರೆಂಟ್ಹುಡ್ ಮಧ್ಯೆ ಬಂದಾಗ ಅವ್ರಿಗೆ ಯಾವುದನ್ನು ಚೂಸ್ ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಬಟ್ ರೈಟ್ ಟೈಮಲ್ಲಿ ಅವರು ಕರಿಯರು ಪ್ಲ್ಯಾನ್ ಮಾಡಿ ಆಮೇಲೆ ಅವ್ರ ಪೇರೆಂಟ್ಹುಡ್ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡಿದ್ರೆ ಪ್ರಾಬಬ್ಲಿ 1 ಮಗುನೋ 2 ಮಗುನೋ ಅವರು ಮಾಡ್ಕೊಳ್ಳೋದು ಸುಲಭ ಆಗುತ್ತೆ. ಬಟ್ ಅದಕ್ಕೆ ಅವ್ರದ್ದೊಂದು ಕರೆಕ್ಟ್ ಪ್ಲ್ಯಾನಿಂಗ್ ಬೇಕಾಗುತ್ತೆ. ಎಷ್ಟೋ ಸರಿ ಏನಾಗುತ್ತೆ, ಅವ್ರು ನಮ್ಮಲ್ಲಿ ಬಂದು ಈವನ್ ಟರ್ಮಿನೇಷನ್ಸ್ ಮಾಡಿಸ್ಕೊಂಡಿದ್ದು ನೋಡಿದ್ದೀನಿ. ಯಾಕೆಂದರೆ ನನಗೆ ಈಗ ನಾನು ಮೆಂಟಲಿ ರೆಡಿ ಇಲ್ಲ ನನ್ನ ಕರಿಯರ್ ಇಸ್ ಡಿಮಾಂಡಿಂಗ್ ಟೈಮ್ ನಂದು. ಸೊ ಟರ್ಮಿನೇಷನ್ ಮಾಡುವಾಗ ತುಂಬ ಉದ್ದ ಕೌನ್ಸಿಲಿಂಗ್ ಮಾಡ್ತೀನಿ. ಹೀಗೆ ಮಾಡಬೇಡಿ, ಮಗುನ ದೇವ್ರು ಕೊಟ್ಟಿರೋದು ನೀವು ತೆಗಿಬೇಡಿ, ಇದು ತುಂಬ ಇಂಪಾರ್ಟೆಂಟು, ನಿಮಗೆ ದೇವರು ಸುಲಭವಾಗಿ ಕೊಟ್ಟಿರೋದನ್ನು ಯಾಕೆ ಇದನ್ನು ಮಾಡ್ತೀರಾ ಅಂತೆಲ್ಲ ತುಂಬ ಕೌನ್ಸಿಲಿಂಗ್ ಮಾಡ್ತೀನಿ. ಎಷ್ಟೋ ಸರಿ ನಾನು ಕೌನ್ಸಿಲಿಂಗ್ ಮಾಡಿದಾಗ ಒಂದು 100 ಜನಕ್ಕೆ ನಾನು ಕೌನ್ಸಿಲಿಂಗ್ ಮಾಡಿದೆ ಅಂತ ಇಟ್ಕೊಳ್ಳಿ, 70% ಜನ ಕಂಟಿನ್ಯೂ ಮಾಡಿದ್ದಾರೆ ಸೊ ಪ್ರೆಗ್ನೆನ್ಸಿನ. ಬಟ್ ಆ 30% ಪಾಪ ಅವ್ರಿಗೆ ನಿಜವಾಗ್ಲೂ ಕಷ್ಟ ಇರುತ್ತೆ ಅಂತ ಅವರು ಟರ್ಮಿನೇಷನ್ಗೆ ಹೋಗ್ತಾರೆ. ಸೊ ಇದನ್ನ ನಾವು ಇಂಡಿವಿಜುವಲ್ ಆಗಿ ನೋಡಬೇಕಾಗುತ್ತೆ. ಎವ್ರಿಥಿಂಗ್ ಇಸ್ ಟೇಲರ್ ಮೇಡ್ ಈಗ ಅಲ್ವಾ. ಈಗ ನನಗೆ ಸರಿ ಹೋಗಿರೋದು ಒನ್ ಸೈಜ್ ಡಸಂಟ್ ಫಿಟ್ ಆಲ್. ಸೊ ನನಗೆ ಸರಿ ಹೋಗಿರೋದು ಇನ್ನೊಬ್ರಿಗೆ ಸರಿ ಹೋಗಬೇಕು ಅಂತಿಲ್ಲ. ಬಟ್ ಟೇಲರ್ ಮೇಡ್ ಆಗಿ ನೋಡೋಕ್ಕೂ ಕೂಡ ಅವರು ತಮ್ಮ ಲೈಫಲ್ಲಿ ಯಾವ್ದು ಇಂಪಾರ್ಟೆಂಟು, ಈಗ ಮನೆಯೇ ಇರಬೇಕು, EMI ತೊಗೋಬೇಕು, ವೆಹಿಕಲ್ ಇರಬೇಕು, ಸಿ ಇದು ಆಲ್ ಒಂಥರ
ಒಂದು ವೆಬ್ಬಲ್ಲಿ ಇರ್ತಾರೆ. ಸೊ ಅದರಿಂದ ಅವರು ಆಚೆ ಬಂದು ದಿಸ್ ಇಸ್ ಮೋರ್ ರೆಸ್ಪಾನ್ಸಿಬಲ್ ಮೂವ್ ನಮ್ಮದು, ನಾವು ಮಗುನ ಮಾಡ್ಕೋಬೇಕು. ಯಾಕೆಂದರೆ ಮನೇನೂ ಲೇಟರ್ ಆಗುತ್ತೆ, ಕಾರು ಲೇಟರ್ ತೊಗೋಬೋದು, ಇದೆಲ್ಲ ಅವ್ರದ್ದು ಒಂದು ಆಸೆಗಳಂತ ಇರುತ್ತಲ್ಲ, ಅದನ್ನು ಅವರು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಬಟ್ ನೀವು ಹೇಳ್ದಂಗೆ ಒಂದು ಡೌಟ್ ಡಾಕ್ಟರ್, ಈಗ ಕೆಲವರು ಟರ್ಮಿನೇಷನ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಅವ್ರಿಗೆ ಮತ್ತೆ ಈಸಿಯಾಗಿ ಮಕ್ಕಳಾಗೋ ಸಾಧ್ಯತೆಗಳಿದೆಯಾ? 90 to 94% ಆಫ್ ದ ಟೈಮ್ ನಾರ್ಮಲ್ ಕನ್ಸೆಪ್ಷನ್ ಆಗುತ್ತೆ. ಕೆಲವೊಂದು 5% ಜನಕ್ಕೆ ಪ್ರಾಬ್ಲಮ್ಸ್ ಆಗುತ್ತೆ. ಅದು MTP ಮಾಡಿಸ್ಕೊಂಡ್ರೆ ಅಂದರೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ, ಅದು ಮಾಡಿಸ್ಕೊಂಡಾಗ ಅವ್ರಿಗೆ ಅದು ಗರ್ಭಕೋಶದಲ್ಲಿ ಪ್ರಾಬ್ಲಮ್ ಆಗ್ಬೋದು, ಒಳಗಿನ ಲೈನಿಂಗಿಗೆ ಎಫೆಕ್ಟ್ ಆಗ್ಬೋದು, ಅವ್ರ ಓವೇರಿಯನ್ ರಿಸರ್ವ್ಗೆ ಎಫೆಕ್ಟ್ ಆಗ್ಬೋದು. ಸೊ ಹಿಂಗೆ ಆದವರು ಇದ್ದಾರೆ. ಬಟ್ ನಾನು ಹೇಳೋದೇನು ಅಂದರೆ, ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟೀಸ್ ನೋಡಿಕೊಂಡು ಮಾಡ್ಕೊಳ್ಳಿ. ಬಟ್ ಟರ್ಮಿನೇಷನ್ ನಾವು ರೆಫ್ಯೂಸ್ ಮಾಡಲ್ಲ, ಇಟ್ ಈಸ್ ಅವರ್ ಚಾಯ್ಸ್ ಅಥವಾ ಇಂಡಿವಿಜುವಲ್ ಚಾಯ್ಸ್ ಆಫ್ ದ ಕಪಲ್. ಬಟ್ ಕೌನ್ಸಿಲಿಂಗ್ ಮಾಡಿ ಒಂದು ಉದ್ದ ಲೆಕ್ಚರ್ ಕೊಟ್ಟು ಅವ್ರಿಗೆ ಆಮೇಲೆ ಟರ್ಮಿನೇಷನ್. ನಿಜ ನಿಜ. ನೀವು ನ್ಯಾಚುರಲ್ ಕನ್ಸೆಪ್ಷನ್ ಬಗ್ಗೆ ಹೇಳುತ್ತಾ ಇದ್ರಿ, ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳೋದಾದ್ರೆ? ನ್ಯಾಚುರಲ್ ಕನ್ಸೆಪ್ಷನ್, ಇನ್ಫರ್ಟಿಲಿಟಿ ಅಂತ ನಾವು ಮಾತಾಡುವಾಗ ಆ ಇನ್ಫರ್ಟಿಲಿಟಿ ಡೆಫಿನೇಷನ್ ಅಂದರೆ ಒಂದು ಕಪಲ್ ಮದುವೆ ಆದವರು ಕಾಂಟ್ರಸೆಪ್ಷನ್ ಯೂಸ್ ಮಾಡ್ದೇನೆ ರೆಗ್ಯುಲರ್ ಇಂಟರ್ಕೋರ್ಸ್. ಈಗ ರೆಗ್ಯುಲರ್ ಇಂಟರ್ಕೋರ್ಸ್ ಅಂದರೆ ಮದುವೆ ಆದಮೇಲೆ ಜೊತೆಗಿರ್ತಾರೆ, ಸಂಭೋಗ ಚೆನ್ನಾಗಿ ಆಗ್ತಾ ಇರುತ್ತೆ. ಸೊ ರೆಗ್ಯುಲರ್ ಇಂಟರ್ಕೋರ್ಸ್ ಮಾಡಿ 1 ವರ್ಷ ಆದರೂ ಕನ್ಸೀವ್ ಆಗದಿದ್ರೆ, ಬಿಕಾಸ್ ಈ ಒಂದು ಗ್ರೂಪ್ ತಗೊಂಡಾಗ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲರೂ ಚೆನ್ನಾಗಿದ್ದಾರೆ, ಅವಾಗ ಆಲ್ಮೋಸ್ಟ್ 70 to 80% ಕನ್ಸೀವ್ ಆಗ್ತಾರೆ. ಆಗದೆ ಇದ್ದಾಗ ಆವಾಗ ನ್ಯಾಚುರಲಿ ಆಗಿಲ್ಲ, ನಮಗೆ ನಾವು ಅಡ್ವೈಸ್ ತಗೋಬೇಕಾ ಅಂತ ಯೋಚನೆ ಮಾಡಬೇಕು. ಕೆಲವರು ಆಂಕ್ಷಿಯಸ್ ಇರ್ತಾರೆ, ಬಟ್ ಐ ಥಿಂಕ್ ಒಂದು ಕೌನ್ಸಿಲಿಂಗ್ ಅಂತ ಬೇಕಾಗುತ್ತೆ. ಕೆಲವರು ನಾವು ಮಗುನ ಮಾಡ್ಕೋಬೇಕು ಡಾಕ್ಟ್ರೇ, ನಮಗೆ ಫ್ಯಾಮಿಲಿ ಸ್ಟಾರ್ಟ್ ಮಾಡಬೇಕು ಅಂತ ಕೌನ್ಸಿಲಿಂಗು ಬರ್ತಾರೆ. ಕೆಲವರು ನಮಗೆ ಬೇಡ ಡಾಕ್ಟ್ರೇ, ನಾವು ಕಾಂಟ್ರಸೆಪ್ಷನ್ ಯೂಸ್ ಮಾಡಬೇಕು ಅಂತಾನೂ ಬರ್ತಾರೆ, ಟೈಮ್ ಬೇಕು ಅಂತ ಬರ್ತಾರೆ. ಸೊ ದೇರ್ ಆರ್ ಡಿಫ್ರೆಂಟ್ ಗ್ರೂಪ್ಸ್ ಆಫ್ ಪೇಷಂಟ್ಸ್ ಕಮಿಂಗ್. ಬಟ್ ಐ ಥಿಂಕ್ ಬೈ ಆ್ಯಂಡ್ ಲಾರ್ಜ್ ನಾನು ಹೇಳೋದೇನು ಅಂದರೆ, ನೀವು ಪೇರೆಂಟ್ಹುಡ್ಗೆ ಅಥವಾ ನೀವು ಪೇರೆಂಟ್ಸ್ ಆಗಬೇಕು ಅಂತ ಅಂದಾಗ ನಿಮ್ಮ ಒಂದು ಚೆಕಪ್ ಮಾಡಿಸ್ಕೋಬೇಕು, ಆಮೇಲೆ ಫೋಲಿಕ್ ಆ್ಯಸಿಡ್ ಸ್ಟಾರ್ಟ್ ಮಾಡಿಸ್ಬೇಕು, ಲೈಫ್ ಸ್ಟೈಲ್ ಚೆನ್ನಾಗಿರಬೇಕು. ಈಗಿಂದು ಪ್ರಾಬ್ಲಮ್ಸು ಐ ಥಿಂಕ್ ನೀವು ಕೇಳಿರ್ತೀರಾ, ಮೀಡಿಯಾದವರು ನಿಮಗೆ ಗೊತ್ತಿರುತ್ತೆ, ಲಾಟ್ ಆಫ್ ಸ್ಮೋಕಿಂಗ್, ಆಲ್ಕಹಾಲ್ ಕನ್ಸಂಪ್ಷನ್, ಡ್ರಗ್ ಅಬ್ಯೂಸ್ ಆಗ್ತಾ ಇದೆ. ಎಲ್ಲರೂ ಮಾಡ್ತಾರೆ ಅಂತಲ್ಲ, ಬಟ್ ಅದೆಲ್ಲ ಸ್ಟಾಪ್ ಮಾಡಬೇಕು. ಡಾಕ್ಟರ್, ಈಗ ಮದುವೆ ಆಗಿ 1-2 ವರ್ಷ ಆಗಿರುತ್ತೆ, ಸೊ ಅವ್ರು ನ್ಯಾಚುರಲ್ ಆಗಿ ಕನ್ಸೀವ್ ಆಗಿರಲ್ಲ. ನಿಮ್ಮ ಹತ್ರ ಬಂದಾಗ ಫಸ್ಟೇ ನೀವು ಫರ್ಟಿಲಿಟಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಾ ಅಥವಾ ಬೇರೆ ಏನಾದರೂ ಸಲಹೆಗಳು ಕೊಡ್ತೀರಾ ಅವರಿಗೆ? ಈಗ ಫಸ್ಟ್ ಟೈಮ್ ಅವ್ರು ನನ್ನ ಹತ್ರ ಬಂದಾಗ ಹೀಗೆ ನಾವು ನ್ಯಾಚುರಲ್ ಆಗಿ ಕನ್ಸೀವ್ ಆಗಬೇಕು, ಇಲ್ಲ ನಾವು ಟ್ರೈ ಮಾಡಿದ್ವಿ ಆಗ್ತಾ ಇಲ್ಲ ಅಂತ, ನಮ್ದು ಹಿಸ್ಟ್ರಿ ತುಂಬ ಇಂಪಾರ್ಟೆಂಟು. ನಿಮಗೆ ಗಂಡ ಹೆಂಡತಿ ಸೇರೋಕ್ಕಾಗ್ತಾ ಇದೆಯಾ, ಇಲ್ಲ ಏನಾದ್ರು ಇಶ್ಯೂಸ್ ಇದೆಯಾ ಅದರಲ್ಲಿ, ಇಲ್ಲ ನಿಮ್ಮ ಪೀರಿಯಡ್ಸ್ ಕರೆಕ್ಟಾಗಿ ಬರ್ತಾ ಇದೆಯಾ, ವೈಫ್ ಹತ್ರ ಕೇಳ್ತೀವಿ. ಕರೆಕ್ಟಾಗಿ ಮುಟ್ಟು ಬರ್ತಾ ಇದ್ರೆ ಅಂದರೆ ಅವ್ರಿಗೆ 14th ಡೇ ಕರೆಕ್ಟಾಗಿ ಓವ್ಯುಲೇಷನ್ ಆಗ್ತಾ ಇದೆ. ಇಂಥ ಕಪಲ್ಸಲ್ಲಿ ತುಂಬ ಸುಲಭ ಅದು ಟ್ರೀಟ್ ಮಾಡೋದು. ಏನಕ್ಕೆ ಅಂದರೆ ನಾವು ಹೇಳ್ಬೋದು, ನೋಡಿ ನೀವು ಓವ್ಯುಲೇಷನ್ ಟೈಮಲ್ಲಿ ಅಂದರೆ 12 to 14th ಡೇ 15th ಡೇಯಲ್ಲಿ ಆಲ್ಟರ್ನೇಟ್ ಡೇಸ್ ಸೇರಿ, ಇಲ್ಲದೆ ಇದ್ದರೆ ಅದೊಂದು ಓವ್ಯುಲೇಷನ್ ಕಿಟ್ ಬರುತ್ತೆ. ಸೊ ಆ ಕಿಟ್ಟಲ್ಲಿ ನೀವು ನಿಮ್ಮ ಯೂರಿನ್, ಡ್ರಾಪ್ ಆಫ್ ಯೂರಿನ್ ಹಾಕಿ ಎಲೆಟ್ ಸರ್ಜ್ ಅಂತ ಹೇಳ್ತೀವಿ. ಸೊ ಅದನ್ನು ಆಗ್ತಾ ಇದೆ, ನೀವು ಓವ್ಯುಲೇಷನ್ ಆಗ್ತಾ ಇದೆ, ಅದು ಪಾಸಿಟಿವ್ ಬಂದರೆ ಈ ಟೈಮಲ್ಲಿ ಗಂಡ ಹೆಂಡತಿ ಸೇರಿ ಅಂತ ಹೇಳ್ತೀವಿ. ಎಷ್ಟೋ ಸರಿ ಅದರಲ್ಲಿ ಕನ್ಸೆಪ್ಷನ್ ಆಗುತ್ತೆ. ಅದು ಕೆಲವು ಸರಿ ನನ್ನ ಅಸಿಸ್ಟೆಂಟ್ಸ್ ಎಲ್ಲ ರೇಗಿಸ್ತಾರೆ, ಮೇಡಮ್ ನಿಮ್ಮ ಟಚ್ ಥೆರಪಿ ಆಗಿದೆ ಅಂತ. ಟಚ್ ಥೆರಪಿ ಎಲ್ಲ ದೇ ಆರ್ ನಾರ್ಮಲ್ ಅಷ್ಟೇ. ಬಟ್ ಓವ್ಯುಲೇಷನ್ ಎಷ್ಟು ಇಂಪಾರ್ಟೆಂಟ್ ಡಾಕ್ಟರ್ ವಿಮೆನ್ಗೆ? ಸಿಂಪ್ಟಮ್ಸ್ ಏನಾದರೂ ಗೊತ್ತಾಗುತ್ತಾ ಅವ್ರಿಗೆ, ಈಗ ನನ್ನ ಓವ್ಯುಲೇಷನ್ ಫೇಸ್ ಇದು, ಅಥವಾ ಕೌಂಟ್ ಮಾಡ್ಕೋಬೇಕಾ ನಂಬರ್ ಆಫ್ ಡೇಸ್ ಆಗಿದೆ ಅಂತ? ಅಂದರೆ ಫಸ್ಟ್ ಡೇ ಆಫ್ ಪೀರಿಯಡ್ಸಿಂದ 12th ಡೇ ಟು 14th ಡೇ ಅಂದರೆ 28 ಡೇಸ್ ಸೈಕಲ್ ಇದೆ ಅಂತಂದರೆ, ಸೊ 28 ಡೇಸ್ ಸೈಕಲಲ್ಲಿ 14th ಡೇ ಅಥವಾ 12th, 13th, 14th ಡೇ ಫರ್ಟೈಲ್ ಟೈಮ್. ಅದು ಕೆಲವ್ರಿಗೆ 24 ಡೇಸ್ ಆಗುತ್ತೆ ಪೀರಿಯಡ್ಸು. ಸೊ 24 ಡೇಸ್ ಇದ್ದವರು ನಾರ್ಮಲ್ಲು, 28 ಡೇಸ್ ಇದ್ದವರು ನಾರ್ಮಲ್ಲು. 28 ಡೇಸಲ್ಲಿ ಲಾರ್ಜ್ ನಂಬರ್ ಆಫ್ ಪಾಪ್ಯುಲೇಷನ್ ಬೀಳ್ತಾರೆ. 35 ಡೇಸು ಕೂಡ ನಾರ್ಮಲ್ಲು. ಅಂದರೆ ಈಚ್ ಲೇಡಿ, ಈಚ್
ಹೆಂಗಸಿಗೆ ಅಥವಾ ಒಂದು ಹೆಣ್ಣಿಗೆ ಅವಳದೇ ಆದ ಸೈಕಲ್ಸ್ ಇರುತ್ತೆ. ಅಂದರೆ ದಟ್ ಈಸ್ ನಾರ್ಮಲ್. ಈಗ ಎಷ್ಟೋ ಸರಿ ಬಂದು ಇರೆಗ್ಯುಲರ್ ಅಂತ ಹೇಳ್ತಾರೆ. ಇರೆಗ್ಯುಲರ್ ಅಂದರೆ ಎಷ್ಟು ದಿನಕ್ಕೆ ಒಂದ್ಸರಿ ಬರ್ತಾ ಇದೆಯಮ್ಮ ನಿಮಗೆ ಅಂದರೆ ಅವ್ರು 35 ದಿನ ಅಂದರೆ ಅದು ನಾರ್ಮಲ್ ಕೂಡ. ಸೊ ಅವರು ಓವ್ಯುಲೇಷನ್ ಅವ್ರದ್ದು 14th ಡೇ ಆಗೋ ಬದಲು 20th ಡೇ ಆಗ್ತಾ ಇರುತ್ತೆ. ಸೊ ನಾವು 20th ಡೇ ನೀವು ಟೈಮ್ಡ್ ಇಂಟರ್ಕೋರ್ಸ್ ಮಾಡಿ, ಇಲ್ಲದಿದ್ರೆ 20th ಡೇ ನೀವು LH ಕಿಟ್ ಮಾಡಿ ನೋಡಿ ಅಂತ ಹೇಳ್ತೀವಿ. ಸೊ ಹೀಗೆ ಹೇಳೋದ್ರಿಂದ ಅವರು ಅದೇ ಪಾತ್ ಟು ಪ್ಯಾರೆಂಟ್ಹುಡ್ ಈಸಿ ಆಗುತ್ತೆ. ಬೇಸಿಕಲಿ ಏನು ಅಂದರೆ ಅವ್ರಿಗೆ ಓವ್ಯುಲೇಷನ್ ಟೈಮ್ ಹೇಳಬೇಕಾಗತ್ತೆ, ಪ್ರಾಪರ್ ಇಂಟರ್ಕೋರ್ಸ್ ಟೈಮ್ ಹೇಳಬೇಕಾಗತ್ತೆ. ಯಾಕೆಂದರೆ ಅದೇ ಟೈಮಲ್ಲೇ ಅವರು ಸ್ಟ್ರೆಸ್ಡ್ ಆಗಿರ್ತೀವಿ, ಆಫೀಸ್ ವರ್ಕ್ ಇರುತ್ತೆ, ನಮ್ಗೆ ಈ ಟೈಮಲ್ಲಿ ಇಂಟರ್ಕೋರ್ಸ್ ಮಾಡೋಕ್ಕಾಗಲ್ಲ ಅಂತೆಲ್ಲ ಹೇಳಿದ್ರೆ ದೆನ್ ಐ ಟೆಲ್ ದೆಮ್ ಟೇಕ್ ಆಫ್, ಹೋಗಿ ಒಂದು ಹಾಲಿಡೇ ಹೋಗಿ ನೀವು, ಆ ಟೈಮಲ್ಲಿ ಡೆಫಿನೆಟ್ಲಿ ಕನ್ಸೆಪ್ಷನ್ ಆಗುತ್ತೆ ಅಂತ. ಸೊ ಹಾಲಿಡೇ ಪೋಸ್ಟ್ ಹಾಲಿಡೇ ಕನ್ಸೆಪ್ಷನ್ಸು ನಾನು ಕೂಡ ನೋಡ್ತೀನಿ. ಓಕೆ ಓಕೆ. ಬಟ್ ನೀವು ಹೇಳ್ದಂಗೆ ನಂಬರ್ ಆಫ್ ಡೇಸ್ ಕೌಂಟ್ ಮಾಡೋದು ಒಂದು, ಅಥವಾ ಕಿಟ್ಟಲ್ಲಿ ಟೆಸ್ಟ್ ಮಾಡ್ಕೋಬೇಕಾಗತ್ತೆ ಓವ್ಯುಲೇಷನ್ಗೋಸ್ಕರ? ಹೌದು ಹೌದು. ಅಂದರೆ ಅವ್ರಿಗೆ ಅದನ್ನು ಕಿಟ್ಟಲ್ಲಿ ಟೆಸ್ಟ್ ಮಾಡ್ತಾ ಆಗಲ್ಲ ಅಂದರೆ ಕೆಲವು ಈಗ ಗೂಗಲ್ ಮಾಡಿ ಬರ್ತಾರೆ, ಈಗೆಲ್ಲ ತುಂಬ ಗೂಗಲ್ ಡಾಕ್ಟರ್ಸ್. ಸೊ ಅವರು ಬೇಸಲ್ ಬಾಡಿ ಟೆಂಪ್ರೇಚರು, ಆಮೇಲೆ ಇದು ಮ್ಯೂಕಸ್, ಇದೆಲ್ಲ ಹಳೇ ಟೆಸ್ಟ್ ಆಗಿತ್ತು. ಈಗ ಒಂದು 50 years ಬ್ಯಾಕ್ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ವಾಸ್ ವೆರಿ ನೇವ್, ಅಂದರೆ ಏನೂ ಇರಲಿಲ್ಲ ಅವಾಗ, ಪ್ರಿಮಿಟಿವ್ ನೇವ್ ಅಂತ. ಬೇಸಿಕಲಿ ಏನಾಗೋದು, ಬೇಸಲ್ ಬಾಡಿ ಟೆಂಪ್ರೇಚರ್ ನೋಡಿ ಇಂಟರ್ಕೋರ್ಸ್ ಮಾಡಿ, ಅವ್ರು ಜ್ವರ ಬಂದಿದ್ರೆ ಏನು ಮಾಡ್ತಾರೆ ಅಲ್ವಾ, ಅದೇ ಥರ ವಜೈನಲ್ ಮ್ಯೂಕಸ್ ನೋಡಿ, ಓಕೆ ಮ್ಯೂಕಸ್ ಅದನ್ನು ಹೀಗೆ ಸ್ಪಿನ್ ಬಾರ್ಕ್ ಅಂತ ಹೇಳ್ತಾ ಇದ್ವಿ, ಅದು ಹೀಗೆ ಫೀಲ್ ಆದಾಗ ಓ ಇದು ಸ್ಟಿಕ್ಕಿ ಇದೆ, ಈ ಟೈಮಲ್ಲಿ ಓವ್ಯುಲೇಷನ್ನು. ಬಟ್ ಏನಾಗೋದು ಆ ಟೈಮಲ್ಲಿ ಅವ್ರಿಗೆ ತುಂಬ ವೈಟ್ ಡಿಸ್ಚಾರ್ಜ್ ಇದ್ದಿದ್ರೆ ಗೊತ್ತಾಗ್ತಾ ಇರಲಿಲ್ಲ. ಸೊ ದೀಸ್ ಆರ್ ಆಲ್ ದ ಪಿಟ್ ಫಾಲ್ಸ್ ಆಫ್ ಪ್ರೀವಿಯಸ್ ಟೆಸ್ಟ್. ಬಟ್ ಈಗ ಡೆಫಿನೆಟಿವ್ ಓವ್ಯುಲೇಷನ್ ಅಂದರೆ LH ಕಿಟ್ಟು ಮತ್ತು ಅಲ್ಟ್ರಾಸೌಂಡಲ್ಲಿ ನಾವು ನೋಡಿಬಿಟ್ಟು, ಆ್ಯಂಡ್ ಆಫ್ ಕೋರ್ಸ್ ಅದರ ಎಂಡ್ ರಿಸಲ್ಟ್ ಪ್ರೆಗ್ನೆನ್ಸಿ ಆಯಿತು ಅಂದರೆ ವಿ ನೋ ದಟ್ ಲೇಡಿ ಈಸ್ ಕನ್ಸೀವಿಂಗ್, ಐ ಮೀನ್ ಓವ್ಯುಲೇಟಿಂಗ್. ಮತ್ತು ಈಗ ಫರ್ಟೈಲ್ ವಿಂಡೋ ಅಂದರೆ ಏನು, ಅದು ಎಷ್ಟು ಇಂಪಾರ್ಟೆಂಟ್ ಇಂಟರ್ಕೋರ್ಸ್ಗೆ ಎಲ್ಲ? ಈಗ ಯೂಶಲಿ ಈ ಕಾಂಟ್ರಸೆಪ್ಷನ್ಗೂ ಫರ್ಟೈಲ್ ವಿಂಡೋ ಅಂತ ಹೇಳ್ತಾರೆ, ಪ್ಲಸ್ ಈ ಇನ್ಫರ್ಟಿಲಿಟಿ ಇವ್ರಿಗೂ ಫರ್ಟೈಲ್ ವಿಂಡೋ ಅಂತ ಹೇಳ್ತೀವಿ. ಬೇಸಿಕಲಿ ಏನು ಅಂದರೆ ಓವ್ಯುಲೇಷನ್ ಟೈಮ್, ಈಗ ಕಾಂಟ್ರಸೆಪ್ಷನ್ ನಮಗೆ ಕನ್ಸೀವ್ ಆಗೋಕ್ಕೆ ಇಷ್ಟ ಇಲ್ಲ, ಸೊ ನಾವು 10th to 20th ಡೇ ನೀವು ಕಾಂಡಮ್ ಯೂಸ್ ಮಾಡಿ, ಇಲ್ಲ ಸ್ಪರ್ಮಿಸೈಡಲ್ ಜೆಲೀಸ್ ಯೂಸ್ ಮಾಡಿ. ಸೊ ದ್ಯಾಟ್ ಈಸ್ ದ ಫರ್ಟೈಲ್ ಪೀರಿಯಡ್. ಈಗ ಇನ್ಫರ್ಟಿಲಿಟಿ ಅಂತ ಬಂದಾಗ, ನಮಗೆ ಮಗು ಬೇಕು ಅಂತ ಬಂದಾಗ ನಾವು ಹೇಳೋದೇನು ಅಂದರೆ ನೀವು ಈ ಟೈಮಲ್ಲಿ ಅಂದರೆ ಬಿಟ್ವೀನ್ 12th to 16th ಡೇ ಮೋರ್ ಸ್ಪೆಸಿಫಿಕ್. ಯಾಕೆಂದರೆ ಅವಾಯ್ಡ್ ಇಂಟರ್ಕೋರ್ಸ್ ಇಸ್ ಅ ಲಾಂಗರ್ ಟೈಮ್, ಬಟ್ ಸ್ಪೆಸಿಫಿಕ್ ಕೆಲವ್ರು ಹೇಳ್ತಾರೆ ಅಯ್ಯೋ ಆಫೀಸ್ ಸ್ಟ್ರೆಸ್ ಆಗುತ್ತೆ, ನೀವೇನು ದಿನ ಹೇಳ್ತೀರಾ, ನಮ್ಗೆ ಆಗಬೇಕಲ್ಲ ಅಂತ ಬೈತಾರೆ ನಮಗೆ. ಸೊ ಆವಾಗ ನಾವು ಹೇಳೋದೇನು ಅಂದರೆ ಇಲ್ಲಪ್ಪ, ಅಟ್ಲೀಸ್ಟ್ ಆಲ್ಟರ್ನೇಟ್ ಡೇಸ್ ಟ್ರೈ ಮಾಡಿ ಬಿಟ್ವೀನ್ 12th to 16th ಡೇ ರೆಗ್ಯುಲರ್ ಸೈಕಲ್ಸ್. ಸೊ ದಟ್ ಈಸ್ ದ ಫರ್ಟೈಲ್ ಪೀರಿಯಡ್. ಓವ್ಯುಲೇಷನ್ ಇರ್ಬೋದು, ಫರ್ಟೈಲ್ ಪೀರಿಯಡ್ ಇರ್ಬೋದು ಡಾಕ್ಟರ್, ಕೆಲವು ಈ ಫೇಸಲ್ಲಿ ಅಂದರೆ ತುಂಬ ಜನಕ್ಕೆ ಸ್ಟ್ರೆಸ್ ಆಗಿಬಿಡುತ್ತೆ ಆ್ಯಕ್ಚುಲಿ ಕಪಲ್ಗೆ, ನೀವು ಹೇಳ್ದಂಗೆ. ಸೊ ಅಂಥವ್ರಿಗೆ ಏನು ಅಡ್ವೈಸ್ ಮಾಡ್ತೀರಾ? ಫಸ್ಟ್ ಥಿಂಗ್ ಅವ್ರ ಹತ್ರ ಈ ಯೂಶಲಿ ಏನಾಗುತ್ತೆ, ವುಮೆನ್ ಆರ್ ಮೋರ್ ವಲ್ನರಬಲ್. ಯಾವಾಗಲೂ ನಾನು ಹೇಳ್ತೀನಿ, ನಾನು ಫೆಮಿನಿಸ್ಟ್ ಅನ್ಕೋಬೇಡಿ, ಬಟ್ ವುಮೆನ್ ಪಾಪ ಅಡ್ಜಸ್ಟ್ ಆಗ್ತಾರೆ. ಬಟ್ ಗಂಡು ಮಕ್ಳಿಗೆ ಏನಾಗುತ್ತೆ, ಒಂದು ಶೈ ಇರ್ತಾರೆ ನಮ್ಮ ಹತ್ರ ಹೇಳ್ಕೊಳಕ್ಕೆ. ಆ್ಯಸ್ ಅ ಗೈನಕಾಲಜಿಸ್ಟ್ ಮೋಸ್ಟ್ ಆಫ್ ದೆಮ್ ಆರ್ ವಿಮೆನ್, ಅವ್ರ ಹತ್ರ ಹೆಂಗೆ ಹೇಳ್ಕೊತಾರೆ. ಸೊ ಅವ್ರ ಹತ್ರ ಹೇಳ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ, ವೈಫ್ ಥ್ರೂ ಹೇಳೋಕ್ಕೂ ಕಷ್ಟ ಆಗುತ್ತೆ. ಸೊ ನಾವು ಅವ್ರಿಗೆ ಒಂದು ಕೌನ್ಸಿಲಿಂಗ್ ಮಾಡ್ತೀವಿ, ಇಲ್ಲದೇ ಇದ್ದರೆ ಒಂದು ಮೇಲ್ ಡಾಕ್ಟರ್ ಹತ್ರ ಕಳಿಸ್ತೀವಿ. ಸೊ ಅವ್ರಿಗೆ ಎರೆಕ್ಷನ್ ಇಶ್ಯೂಸ್ ಇದೆಯಾ, ಇಲ್ಲ ಆ ಟೈಮಲ್ಲಿ ಸ್ಟ್ರೆಸ್ ಆದರೆ ನಿಮಗೆ ಇಂಟರ್ಕೋರ್ಸ್ ಮಾಡೋಕ್ಕಾಗಲ್ವಾ. ಸೊ ಆ ಟೈಮಲ್ಲಿ ಒಂದು ಮೆಡಿಕೇಷನ್ ಕೂಡ ಕೊಡ್ತೀವಿ ನಾವು. ಇಲ್ಲದೇ ಇದ್ದರೆ ಅಯ್ಯೋ ಮೆಡಿಕೇಷನ್ ನನಗೆ ಆಫೀಸಲ್ಲಿ ಟಾರ್ಗೆಟ್ಸ್ ಇದೆ, ಐ ಕಾಂಟ್ ಡೂ ಇಟ್ ಅಂತ ಬಂದು ಬ್ಲಂಟಾಗಿ ಹೇಳ್ತಾರೆ. ಪಾಪ ಅವ್ರ ಕಷ್ಟ ಅವ್ರು ಹೇಳ್ಕೊತಾರೆ. ಆವಾಗ ನಾವು ಹೇಳ್ತೀವಿ, ಯು ಟೆಲ್ ಮಿ, ಟೇಕ್ ಅ ಹಾಲಿಡೇ, ನೀವು ರಜಾ ತೊಗೊಳ್ಳಿ, ರಜಾ ತೊಗೊಂಡು ಆ ಡೇಸಲ್ಲಿ ಯು ಹ್ಯಾವ್ ಇಂಟರ್ಕೋರ್ಸ್, ಇಲ್ಲ ವೀಕೆಂಡಲ್ಲಿ ಯು ರಿಲ್ಯಾಕ್ಸ್ ಅಂತ ಹೇಳ್ತೀವಿ. ಫರ್ಟಿಲಿಟಿ ಅನ್ನೋ ಸಬ್ಜೆಕ್ಟ್ ಹೇಗಂದರೆ ಡಾಕ್ಟರ್, ತುಂಬ ಡೌಟ್ಸ್ ಇರುತ್ತೆ, ಕೇಳಕ್ಕೆ ತುಂಬ ಸಂಕೋಚ ಆಗ್ತಾ ಇರುತ್ತೆ. ಸೊ ಫರ್ಟಿಲಿಟಿ ಬಗ್ಗೆ ಡೌಟ್ಸ್ ಏನೇನು ಇರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಅವ್ರಿಗೆ ಫಸ್ಟ್ ಪ್ರಾಬ್ಲಮ್ ಬರೋದು ನಾವು ಸರಿಯಾಗಿ ಇಂಟರ್ಕೋರ್ಸ್ ಮಾಡ್ತಾ ಇದ್ದೀವ ಅಂತ. ನಾನು ಹಾಗೆ ಹೇಳ್ದಂಗೆ ಏನಾಗುತ್ತೆ, ಎಷ್ಟೋ ಸರಿ ಫೈಬ್ರಸ್ ಹೈಮನ್ ನೋಡ್ತೀವಿ ನಾವು. ಫೈಬ್ರಸ್ ಹೈಮನ್ ಅಂದರೆ ಅವ್ರಿಗೆ ಪೆನಿಟ್ರೇಷನ್ನೇ ಆಗೋದೇ ಕಷ್ಟ ಆಗುತ್ತೆ. ಸೊ ಆ ಥರ ಇದ್ದಾಗ ಅವ್ರಿಗೆ ನಾವು ಎಕ್ಸಾಮಿನ್ ಮಾಡಿ ಹೇಳಬೇಕಾಗುತ್ತೆ, ನೋಡಿಪ್ಪ ಈ ಇಶ್ಯೂ ಇದೆ, ನೀವು ಹೀಗೆ ಟ್ರೈ ಮಾಡಬೇಕು ಅಂತ ಹೇಳ್ತೀವಿ. ಕೆಲವು ಸರಿ ಎಲ್ಲೋ ಗೂಗಲ್ ಮಾಡಿರ್ತಾರೆ, ಏನೋ ಇಶ್ಯೂಸ್ ಇರುತ್ತೆ, ಇಲ್ಲ ಯಾರೋ ಹೇಳಿರ್ತಾರೆ,
ಪೀರಿಯಡ್ಸ್ ಟೈಮಲ್ಲಿ ಇಂಟರ್ಕೋರ್ಸ್ ಮಾಡಬೇಕಾ ಡಾಕ್ಟ್ರೆ ಅಂತ ಕೇಳಿ. ಸೊ ದೇರ್ ಆರ್ ಸೋ ಮೆನಿ ಡೌಟ್ಸ್. ಆಮೇಲೆ ರಾಂಗ್ ಇನ್ಫಾರ್ಮೇಷನ್ಸು ಇರುತ್ತೆ. ನಾ ಅದೇ ಹೇಳೋದು, ಗೂಗಲ್ ಡಾಕ್ಟರ್ಸ್ ಆಗಬೇಡಿ, ದಯವಿಟ್ಟು ನೀವು ನಮ್ಮ ಹತ್ರ ಬನ್ನಿ, ವಿಲ್ ಅಡ್ವೈಸ್ ಯು ಅಂತ. ಕೆಲವರು ಅಟ್ಲೀಸ್ಟ್ ಪ್ರಾಪರ್ ಆಗಿ ಅದ್ರ ಬಗ್ಗೆ ತಿಳ್ಕೊಂಡು, ಈಗ ಓಕೆ ನಾವು ಹೀಗೆ ಇಂಟರ್ಕೋರ್ಸ್ ಮಾಡಿ ಇದ್ರೆ ಆಗ್ಬೋದು ನಮಗೆ ಅಂತ ಅಟ್ಲೀಸ್ಟ್ ಇನ್ಫಾರ್ಮೇಷನ್ ಕರೆಕ್ಟಾಗಿ ತಗೋತಾರೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ಕನ್ಫ್ಯೂಷನ್ಸು, ನಾವು ಸರಿಯಾಗಿ ಸೇರ್ತಾ ಇದ್ದೀವಾ, ಓವ್ಯುಲೇಷನ್ ಪ್ರಾಬ್ಲಮ್ಸು. ಆಮೇಲೆ ಇನ್ನೊಂದು ಕಾಮನ್ ಪ್ರಾಬ್ಲಮ್ ನಾವು ನೋಡಿರೋದೇನು ಅಂದರೆ, ಈಗ ಇರ್ರೆಗ್ಯುಲರ್ ಸೈಕಲ್ಸ್. ಈಗ ಇರ್ರೆಗ್ಯುಲರ್ ಸೈಕಲ್ಸ್ ಇದ್ದಾಗ ಏನಾಗುತ್ತೆ, ಓವ್ಯುಲೇಷನ್ ಆಗ್ತಾ ಇರಲ್ಲ. ಬಟ್ ಅವ್ರದ್ದು LH ಕಿಟ್ ಪಾಸಿಟಿವ್ ಬರುತ್ತೆ. ಬಿಕಾಸ್ ಅದು ಆ LH ಹಾರ್ಮೋನು ಜಾಸ್ತಿ ಇರುತ್ತೆ ಅವರಲ್ಲಿ. ಸೊ ನಮ್ಮದು ಓವ್ಯುಲೇಷನ್ ಕಿಟ್ ಪಾಸಿಟಿವ್ ಬರ್ತಾ ಇದೆ, ನಾವು ಕನ್ಸೀವ್ ಆಗ್ತಾ ಇಲ್ಲ, ಹಸ್ಬೆಂಡ್ ಇಶ್ಯೂನ ವೈಫ್ ಇಶ್ಯೂನ ಅಂತ ಅದೊಂದು ಬರುತ್ತೆ. ಆಮೇಲೆ ಇನ್ನೊಂದು ಕಾಮನ್ ಆಗಿ ನಾನು ನೋಡೋದು ಅಂದರೆ, ಪಾಪ ಹೆಣ್ಮಕ್ಳು ದೇ ಆರ್ ಒನ್ಸ್ ಅಗೇನ್ ವಲ್ನರಬಲ್. ಏನು ಟೆಸ್ಟ್ ಆದರೂ ಒಪ್ಕೋತಾರೆ. ಗಂಡು ಮಕ್ಕಳು ಮಾಡಿಸ್ಬೇಕಾ, ಯಾಕೆ ನೆಕ್ಸ್ಟ್ ಮಂತು, ಬಟ್ ಇಟ್ ಈಸ್ 50-50%. ನಾನು ಹೇಳೋದು 50 ವಿಮೆನ್ 50 ಮೆನ್. ಸೊ 50-50%ಅಲ್ಲಿ ಇಶ್ಯೂ ಇರೋದ್ರಿಂದ ದಯವಿಟ್ಟು ನಿಮ್ಮ ಟೆಸ್ಟ್ ಮಾಡಿಸಿ. ಎಲ್ಲ ಸರಿನೂ ಅದು ಸ್ಪರ್ಮ್ಸ್ ಇಲ್ಲ ಅಂತಿಲ್ಲ, ಇನ್ಫೆಕ್ಷನ್ ಇರುತ್ತೆ, ಮೋಟಿಲಿಟಿ ಕಡಿಮೆ ಇರುತ್ತೆ. ನಾನು ಹೇಳ್ತೀನಿ ನೋಡಿ, ಅದು ಮೂವ್ ಆಗಲ್ಲ ಫಾಸ್ಟಾಗಿ, ಅದಕ್ಕೋಸ್ಕರ ಅದಕ್ಕೆ ಮೆಡಿಕೇಶನ್ ಕೊಡೋಣ, ಸರಿ ಹೋಗುತ್ತೆ. ಸೊ ಇದೆಲ್ಲ ಎಷ್ಟೊಂದು ಡೌಟ್ಸ್ ಇರೋದ್ರಿಂದ, ಅಥವಾ ಕೆಲವು ಸರಿ ಏನಾಗುತ್ತೆ, ನಾವೆಲ್ಲ ನಾರ್ಮಲ್ ಇದ್ದೀನಿ, ನನಗೆ ನಾನು ಜಿಮ್ ಎಲ್ಲ ಹೋಗ್ತೀನಿ, ನನಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಜಿಮ್ಗೆ ಹೋಗಿ ಇವರು ಕೆಲವು ಅನಬಾಲಿಕ್ ಸ್ಟಿರಾಯ್ಡ್ಸ್ ತಗೋತಾರೆ. ಆವಾಗ ಸ್ಪರ್ಮ್ ಕೌಂಟ್ ವಿಲ್ ಬಿಕಮ್ ನಿಲ್. ಅದಕ್ಕೆ ನಾವೇನೋ ಮಾಚೋ ಮ್ಯಾನ್, ಇವರು ಫುಲ್ ಮಸಲ್ ಇದ್ದಾರೆ, ಎಲ್ಲ ಚೆನ್ನಾಗಿರುತ್ತೆ, ಸ್ಪರ್ಮ್ ಕೌಂಟಲ್ಲಿ 0 ಇರುತ್ತೆ. ಸೊ ಅನಬಾಲಿಕ್ ಸ್ಟಿರಾಯ್ಡ್ಸ್ ತೊಗೋಬಾರ್ದು. ಮತ್ತು ಕೆಲವು ಪ್ರೋಟೀನ್ ಪೌಡರ್ ತೊಗೊಂಡ್ರೆ ಏನಾಗುತ್ತೆ, ಅದರಲ್ಲಿ ಹಾರ್ಡ್ ಮೆಟಲ್ಸ್ ಇರುತ್ತೆ. ಸೊ ಆ ಮೆಟಲ್ಸಿಂದನೂ ಇವ್ರಿಗೆ ಸ್ಪರ್ಮಲ್ಲಿ ಇಲ್ ಎಫೆಕ್ಟ್ ಬರೋಕ್ಕೆ ಶುರುವಾಗುತ್ತೆ. ಆಮೇಲೆ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡ್ತಾರೆ, ಏನು ಆ್ಯಬ್ಸ್ ಗೀಬ್ಸ್ ಎಲ್ಲ ಫುಲ್ 6 ಪ್ಯಾಕ್ ಆ್ಯಬ್ಸ್ ಮಾಡಿಕೊಂಡು. ಬಟ್ ಅದು ಒಂಥರ ಸ್ಟ್ರೆಸ್ಫುಲ್ ವರ್ಕೌಟ್ ಆದರೂ ಕೂಡ ಅವ್ರ ಸೀಮನ್ ಕೌಂಟು ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ಓಕೆ. ಡಾಕ್ಟರ್, ನಾವು ಎಷ್ಟೊತ್ತು ನ್ಯಾಚುರಲ್ ಪಾತ್ ಟು ಪೇರೆಂಟ್ಹುಡ್ ಬಗ್ಗೆ ಮಾತಾಡಿದ್ವಿ. ಅಂದರೆ ಓವ್ಯುಲೇಷನ್ ಪೀರಿಯಡ್ ಆಗ್ಬೋದು, ಫರ್ಟೈಲ್ ಪೀರಿಯಡ್ ಎಲ್ಲ ಮಾತಾಡ್ತಿದ್ವಿ. ಬಟ್ ಆ್ಯಸ್ ಸಚ್ ಪ್ರೆಗ್ನೆನ್ಸಿ ಬಗ್ಗೆನೇ ತುಂಬ ಡೌಟ್ಸ್ ಇರುತ್ತೆ ಎಲ್ಲರಿಗೂ. ಸೊ ಇಲ್ಲೂ ಕೆಲವರು ಇದ್ದಾರೆ, ತುಂಬ ಜನ ಇದ್ದಾರೆ ಡೌಟ್ಸ್ ಇಟ್ಕೊಂಡು ನಿಮ್ಮನ್ನು ಪ್ರಶ್ನೆಗಳು ಕೇಳಬೇಕು ಅಂತ. ಸೊ ಕ್ವೆಶ್ಚನ್ ಆನ್ಸರ್ ಸೆಷನ್ ಸ್ಟಾರ್ಟ್ ಮಾಡಿಬಿಡೋಣ. ಖಂಡಿತ. ಸೊ ಶ್ವೇತಾ, ಮೊದಲು ನಿಮ್ಮದೇ ಪ್ರಶ್ನೆ. ಹಾಯ್ ಡಾಕ್ಟರ್. ಸೊ ಇದು ಎಗ್ ಫ್ರೀಸಿಂಗ್ ಎಲ್ಲ ಮಾಡ್ತಾರೆ ಅಂತ ಕೇಳಿದ್ದೀವಿ. ಸೊ ಅದು ಖಂಡಿತ ಮಗು ಆಗೋ ಚಾನ್ಸಸ್ ಇರುತ್ತಾ ಅದು ಮಾಡಿದಾಗ, ಅಥವಾ ಆಗದೇ ಇರೋ ಚಾನ್ಸಸ್ಸು ಇದೆಯಾ? ಈಗ ಎಗ್ ಫ್ರೀಸಿಂಗ್ ಅಂದರೆ ಇಟ್ ಈಸ್ ಅ ವೇ ಟು ಪ್ರಿಸರ್ವ್ ಯುವರ್ ಫರ್ಟಿಲಿಟಿ. ಅಂದರೆ ನಮ್ಮ ಒಂದು ಫರ್ಟಿಲಿಟಿನ ನಾವು ಹೆಂಗೋ ಇನ್ನು ಮುಂದೆ ಮಗು ಆಗಬೇಕು ಅಂತ ಯೋಚನೆಯಲ್ಲಿ ನಾವು ಅದನ್ನು ಪ್ರಿಸರ್ವ್ ಮಾಡೋದು. ಅಂದರೆ ಮೊಟ್ಟೆ ತೆಗೆದು ಅದನ್ನು ಫ್ರೀಸ್ ಮಾಡ್ತೀವಿ. ಈಗ ಮೊಟ್ಟೆ ತೆಗೆದು ಫ್ರೀಸ್ ಮಾಡಿದಾಗ ಅದನ್ನು ಮತ್ತೆ ನಾವು ಥಾ ಮಾಡ್ತೀವಿ. ಥಾ ಅಂದರೆ ಅದು ಫ್ರೀಸಿಂಗ್ ಒಂದು ಟೆಂಪ್ರೇಚರಲ್ಲಿರುತ್ತೆ. ಆಮೇಲೆ ಅದು ಒಂದು ಟೆಂಪ್ರೇಚರ್, ನಾರ್ಮಲ್ ಟೆಂಪ್ರೇಚರ್ಗೆ ಮತ್ತೆ ತೊಗೊಂಬರ್ತೀವಿ. ಈ ನಾರ್ಮಲ್ ಟೆಂಪ್ರೇಚರಲ್ಲಿ ತೊಗೊಂಬಂದಾಗ ಅದು ಬೆಳಿಲೂಬೋದು, ಸರ್ವೈವ್ ಆಗ್ಲೂಬೋದು, ಆಗದೇ ಇರಲೂಬೋದು. ಈಗ ಒಳ್ಳೆ ಕ್ವಾಲಿಟಿ ಎಗ್ ಇದ್ದಾಗ ಖಂಡಿತ ಅದರ ಸರ್ವೈವ್ ಆಗಿ ಅದನ್ನು ಮತ್ತೆ ನಾವು ಯಾರೋ ಅವ್ರ ಪಾರ್ಟ್ನರ್ ಸ್ಪರ್ಮ್ಸ್ ಜೊತೆ ಸೇರಿಸಿ ಎಂಬ್ರಿಯೋ ಮಾಡಿ ಮಗು ಆಗಿದ್ದು ಇದೆ, ಬಟ್ ಆಗದೇನೂ ಇರ್ಬೋದು. ಯಾವುದು 100% ಅಲ್ಲ ಇನ್ಫರ್ಟಿಲಿಟಿಲಿ. ಈಗ ಓವರಾಲ್ ನಾವು ಇನ್ಫರ್ಟಿಲಿಟಿ ಸಕ್ಸಸ್ ರೇಟ್ಸ್ ಹೇಳೋದು ಅಂದರೆ ಅಬೌಟ್ 40 to 50%. ಎಗ್ ಫ್ರೀಸಿಂಗ್ ಮಾಡಿ ನಾವು ಮತ್ತೆ ಎಂಬ್ರಿಯೋಸ್ ಮಾಡಿ ಮತ್ತೆ ಅದನ್ನು ಗರ್ಭದಲ್ಲಿಟ್ಟು ಅದಕ್ಕೆ ಎಷ್ಟೊಂದು ಫ್ಯಾಕ್ಟರ್ಸ್ ಇದೆ. ಈಗ ಅದು ತಾದ್ಮೇಲೆ ಬೆಳಿಬೇಕು, ಆ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿರಬೇಕು, ಅದು ಸೇರಿದಾಗ ಒಳ್ಳೆ ಕ್ವಾಲಿಟಿ ಎಂಬ್ರಿಯೋ ಆಗಬೇಕು. ಆ ಎಂಬ್ರಿಯೋ ಭ್ರೂಣ ಆದಮೇಲೆ ಅದನ್ನು ಒಳಗಿಟ್ಟ ಮೇಲೆ ಅದು ಅದನ್ನು ಆಕ್ಸೆಪ್ಟ್ ಮಾಡಿ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗಬೇಕು. ಆಗದೇ ಇರೋದು ಇದೆ. ಸೊ ಯಾವುದು 100% ಅಲ್ಲ, ಬಟ್ ಅಬೌಟ್ 30% ಓಕೆ ಅಂತ ಹೇಳ್ಬೋದು, ಒಳ್ಳೆ ಕ್ವಾಲಿಟಿ ಸೈಟ್ ಇದ್ದರೆ. ಕೆಲವು ಸ್ಟಡೀಸ್ ಏನು ಹೇಳುತ್ತೆ ಅಂದರೆ ಆಲ್ಮೋಸ್ಟ್ ಒಂದು 15 to 20% ಸಕ್ಸಸ್ ರೇಟ್ಸ್.
ಡಾಕ್ಟರ್, ಮತ್ತು ಅಷ್ಟು ಕಮ್ಮಿ ಪರ್ಸೆಂಟೇಜ್ ಇದ್ರೆ ಈ ಸೆಲೆಬ್ರಿಟೀಸ್ ಎಲ್ಲ ತುಂಬ ಎಂಡೋರ್ಸ್ ಮಾಡ್ತಾರೆ, ನಾನು ಎಗ್ ಫ್ರೀಸ್ ಮಾಡಿಟ್ಟಿದ್ದೀನಿ ಸದ್ಯಕ್ಕೆ, ನನಗೆ ಬೇಕಾದಾಗ ನಾನು ಮಕ್ಕಳು ಮಾಡ್ಕೋಬೋದು ಅಂತ. ಮತ್ತು ಅದು ಎಷ್ಟು ಸರಿ ಡಾಕ್ಟರ್? ಈಗ ಆಗ್ಲೂಬಹುದು. ಪರ್ಸೆಂಟೇಜ್ ಕಡಿಮೆ ಇದೆ, ಬಟ್ ವೆನ್ ವಿ ಟೇಕ್ ಅ ಲಾರ್ಜ್ ಒಂದು ದೊಡ್ಡ ಪಾಪ್ಯುಲೇಷನ್ ತಗೊಂಡಾಗ ಕಡಿಮೆ ಬರುತ್ತೆ. ಬಟ್ ಈಗ ನಾನು ಎಗ್ ಫ್ರೀಸ್ ಮಾಡಿದ್ದೀನಿ, ನಾಳೆ ನಾನು ಅದನ್ನು ಮಾಡಿ ನಾನು ಕನ್ಸೀವ್ ಆದರೆ ಅದು 100% ಆಗುತ್ತೆ. ಈಗ IVF ಕೂಡ ನಾವು ಎಲ್ಲರಿಗೂ ಓವರ್ ಆಲ್ ಹೇಳೋದು 30 to 40% ಇಲ್ಲ 50% ಸಕ್ಸಸ್ ಅಂತ. ಬಟ್ ಸಕ್ಸಸ್ ಆದವರು ಎಷ್ಟೊಂದು ಜನ ಇದ್ದಾರೆ, ಆಗದೆ ಅಯ್ಯೋ ಈ IVF ಎಲ್ಲ ಬರೀ ಬೊಗಳೆ ಅಂತ ಬೈಕೊಂಡವರು ಇದ್ದಾರೆ. ಸೊ ಹೀಗೆ ಅದರಲ್ಲಿ ಸಕ್ಸಸ್, ಪಾಸಿಟಿವ್ಸ್, ನೆಗೆಟಿವ್ಸ್, ಬಟ್ ಯಾವುದು ಗ್ಯಾರಂಟೀಡ್ ಇಲ್ಲ. ಐ ಹ್ಯಾವ್ ಪ್ರಿಸರ್ವ್ಡ್ ಮೈ ಎಗ್ಸ್, ನನಗೆ ನಾಳೆ ಖಂಡಿತ ಮಗು ಆಗುತ್ತೆ ಅನ್ನೋದು ಗ್ಯಾರಂಟೀಡ್ ಇಲ್ಲ. ಬಟ್ ಅದು ಒಳ್ಳೆ ಕ್ವಾಲಿಟಿ ಊಸೈಟ್ ಇದ್ದರೆ, ಅದಕ್ಕೆ ಹೇಳೋದು ಯಂಗ್ ಏಜಲ್ಲಿ ಮಾಡಿ ಅಂತ. ಈಗ ಒಂದು 25, 30, 32 ಇಯರ್ಸಲ್ಲಿ ಮಾಡಿದ್ರೆ ಆ ಕ್ವಾಲಿಟಿ ಚೆನ್ನಾಗಿರುತ್ತೆ. ನಾನು 45 ವರ್ಷಕ್ಕೆ ಹೋಗಿ ಐ ವಾಂಟ್ ಟು ಪ್ರಿಸರ್ವ್ ಮೈ ಊಸೈಟ್ಸ್ ಅಂದರೆ, ಒಂದು ಊಸೈಟ್ ನಂಬರು ಜಾಸ್ತಿ ಬರಲ್ಲ, ಎರಡನೇದು ಕ್ವಾಲಿಟಿನೂ ಚೆನ್ನಾಗಿರಲ್ಲ. ಹಾಗೆ. ಹಲೋ ಡಾಕ್ಟರ್, ನನ್ನ ಕ್ವಶನ್ ಏನಂದರೆ, ಇವಾಗ ಫರ್ಟಿಲಿಟಿ ಇಶ್ಯೂಸ್ ಇರೋರಿಗೆ ಬರೀ ಹೆಂಗಸರಿಗೆ ಮಾತ್ರ ಅದು ಎಮೋಷ್ನಲಿ ಅಫೆಕ್ಟ್ ಆಗುತ್ತಾ, ಇಲ್ಲ ಇಟ್ ಇಸ್ ಲೈಕ್ ಫ್ಯಾಮ್ಲಿ ಆರ್ ಮೇಲ್ ಇನ್ ದ ಫ್ಯಾಮ್ಲಿ ಆಲ್ಸೋ, ಆ ಥರ ಏನಾದರೂ ಇರುತ್ತಾ? ಖಂಡಿತ ನಿಮ್ಮ ಕ್ವೆಶನ್ ತುಂಬ ಅಪ್ರಾಪ್ರಿಯೇಟ್. ಯಾಕೆಂದರೆ ಇಲ್ಲಿ ಸೋಷಿಯಲ್, ಎಕನಾಮಿಕ್, ಫಿಸಿಕಲ್ ಎಲ್ಲದೂ ಇಶ್ಯೂಸ್ ಬರುತ್ತೆ. ಈಗ ಎಮೋಷ್ನಲಿ ಖಂಡಿತ ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ. ಒಂದು ಪ್ರತಿ ಸೈಕಲಲ್ಲಿ ಕನ್ಸೀವ್ ಆಗದಿದ್ದಾಗ ಆ ಡಿಸಪಾಯಿಂಟ್ಮೆಂಟ್ ನೋಡೋಕ್ಕೆ ಬೇಜಾರಾಗುತ್ತೆ. ಯಾಕೆಂದರೆ ಅವರು ಈ ಸರಿ ಆಗ್ಬೋದಾ, ನಾವು ಟೈಮ್ ಫೊಗೆಟ್ ಅಬೌಟ್ IVF, ಟೈಮ್ಡ್ ಇಂಟರ್ಕೋರ್ಸ್ ಕೊಟ್ಟಾಗೆ ಡಾಕ್ಟರ್ ಈ ಸರಿ ಆಗ್ಬೋದಾ ಅನ್ನೋ ಒಂದು ಹೋಪ್. ಎನಿಥಿಂಗ್ ಇನ್ ಲೈಫ್ ವಿ ಡೂ ಇಟ್ ವಿತ್ ಹೋಪ್, ಆಗುತ್ತೆ ಅಂತ. ಅದು ಆಗದೇ ಇದ್ದಾಗ ಡಿಸಪಾಯಿಂಟ್ಮೆಂಟ್ ತುಂಬ. ಏಕೆಂದರೆ ಆ ಪೀರಿಯಡ್ಸ್ ಬರೋ ಟೈಮಲ್ಲೇ ಅವ್ರಿಗೆ ತುಂಬ ಸ್ಟ್ರೆಸ್ ಆಗ್ತಾ ಇರುತ್ತೆ. ಹಸ್ಬೆಂಡ್ ಆ್ಯಂಡ್ ವೈಫ್ ಕೂಡ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಮಗು ಆಗಬೇಕು ನಮಗೆ, ಬಟ್ ಆಗ್ತಾ ಇಲ್ಲ, ಬಟ್ ಈಗಿನೇನು ಪೀರಿಯಡ್ ಬಂದುಬಿಡುತ್ತೆ ಅನ್ನೋ ಒಂದು ಟೆನ್ಷನ್ ಆದರೆ, ಇನ್ನೊಂದು ಕಡೆ ಮನೆಯಲ್ಲಿ ಅತ್ತೆ ಮಾವ, ತಾಯಿ, ತಂದೆ ಎಲ್ಲರೂ ಕೇಳ್ತಾ ಇರ್ತಾರೆ, ಈ ಸರಿ ಆಗ್ಬೋದಾ ನಿಮಗೆ. ಸೊ ಅದು ತುಂಬ ಒಂದು ಸ್ಟ್ರೆಸ್ ಆಗುತ್ತೆ. ಏನಪ್ಪ ಹಿಂಗಾಗೋಗ್ತಾ ಇದೆ, ನನ್ನಲ್ಲೇ ಏನೋ ಒಂದು ತೊಂದರೆ ಇದೆಯಾ, ಇಲ್ಲ ನಾನು ಬೇರೆ ಕಡೆ ನೋಡಿದ್ರೆ ನನ್ನ ಫ್ರೆಂಡ್ಸ್ಗೆ ಇಮಿಡಿಯೇಟ್ ಆಯಿತು, ಅವ್ರು ನೋಡಿದ್ರೆ 2ನೇ ಪ್ರೆಗ್ನೆನ್ಸಿ ಆಗಿ 3ನೇದು ಅಬಾರ್ಷನ್ ಬೇರೆ ಮಾಡಿಸ್ಕೊಂಡ್ರು, ನನಗೆ ಯಾಕೆ ಹಿಂಗಾಗ್ತಾ ಇದೆ. ಸೊ ಇದೊಂದು ಟರ್ಮಾಯ್ಲಲ್ಲಿ ಅವರು ಅವ್ರ ಸ್ಥಿತಿ ಇರುತ್ತೆ. ಆ ಟೈಮಲ್ಲಿ ನಾವು ಕೌನ್ಸಿಲಿಂಗ್ ಮಾಡಬೇಕು. ಆಮೇಲೆ ಮನೆಯಲ್ಲಿ ಅವರು ಎಲ್ಲರೂ ಜವಾಬ್ದಾರಿಯುತವಾಗಿ ನಡ್ಕೋಬೇಕು. ಅಂದರೆ ಗಂಡ ಆಗಲಿ, ಅವ್ರ ಅತ್ತೆ ಮಾವಂದರಾಗಲಿ, ಇಲ್ಲ ಹತ್ತಿರ ಇರೋರು, ಆಮೇಲೆ ಇವನ್ ತಂದೆ ತಾಯಿ ಕೂಡ ಅವ್ರಿಗೆ ಒಂಥರ ಸ್ಟ್ರೆಸ್ ಕೊಡಬಾರ್ದು. ಅದೇನಾಗುತ್ತೆ, ಅವ್ರ ಸ್ಟ್ರೆಸ್ಸು ಸೇರಿ ಇನ್ನೊಂದಿಷ್ಟು ಜಾಸ್ತಿ ಆಗುತ್ತೆ. ಅವರೆಲ್ಲ ಸಮಾಧಾನ ಹೇಳಬೇಕಾಗುತ್ತೆ, ನೋಡಿ ಇದು ಒಂದೇ ಅಲ್ಲ ಜೀವನದಲ್ಲಿ ಆಗುತ್ತೆ ಅಂತ ಒಂದು ಆ ಪಾಸಿಟಿವ್ನೆಸ್ ಬಂದ್ರೇ ಅವ್ರಿಗೆ ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ. ಇಲ್ಲದ್ರೆ ಏನಾಗುತ್ತೆ, ಇವ್ರು ಪ್ರತಿ ಸರಿ ನಂಗೆ ನೆಗೆಟಿವ್ ಬರ್ಬೋದು, ಈ ಸರಿನೂ ನಂಗೆ ನೆಗೆಟಿವ್ ಬರ್ಬೋದು, 2 ಸೈಕಲ್ ನೆಗೆಟಿವ್ ಆಯಿತು, ಈ ಸರಿನೂ ಖಂಡಿತ ನೆಗೆಟಿವ್ ಬರ್ಬೋದು. ಇದು ಟೈಮ್ಡ್ ಇಂಟರ್ಕೋರ್ಸ್ ಮತ್ತು IUI ಆದರೆ, IVF ಅವ್ರಿಗೆ ದುಡ್ಡು ಖರ್ಚು ಮಾಡಿರ್ತಾರೆ ಎಲ್ಲರೂ, ಅಯ್ಯೋ ಇಷ್ಟೊಂದು ಇವಳಿಗೋಸ್ಕರ ಖರ್ಚು ಮಾಡಿದ್ವಿ. ಅಲ್ಲಿ ಪ್ರಾಬ್ಲಮ್ ಯಾವುದೋ ಇರುತ್ತೆ, ಹಸ್ಬೆಂಡು ಪ್ರಾಬ್ಲಮ್ ಇರ್ಬೋದು, ಬಟ್ ಟಾರ್ಗೆಟ್ ಆಗೋದು ಹೆಣ್ಮಕ್ಳು. ಸೊ ಇವಳಿಗೋಸ್ಕರ ಮಾಡಿದ್ವಿ, ಇವಳಿಗೋಸ್ಕರ ಇಷ್ಟೊಂದಾಯಿತು, ಅದಾಗಿನೂ ನೆಗೆಟಿವು, ಇವಳು ಸರಿಯಾಗಿ ರೆಸ್ಟ್ ತೊಗೊಂಡಿಲ್ಲ, ಅಯ್ಯೋ ಅದು ತಿಂದುಬಿಟ್ಲು, ಅವತ್ತು ಹುಣಸೆಹಣ್ಣು ತಿಂದುಬಿಟ್ಲು, ಈ ಥರ ತುಂಬ ಒಂಥರ ಈ ಬ್ಲೇಮಿಂಗ್ ಆ್ಯಟಿಟ್ಯೂಡ್ ಬಂದಾಗ ಪಾಪ ಅವ್ರಿಗೆ ಇನ್ನೊಂದಿಷ್ಟು ಕಷ್ಟ ಆಗಿ, ಎಷ್ಟೋ ಜನ ನೆಗೆಟಿವ್ ಬಂದ ತಕ್ಷಣ ನನಗೆ ಹೇಳುವಾಗ ಬೇಜಾರಾಗುತ್ತೆ. ಆಮೇಲೆ ಅವ್ರಿಗೆ ಆ ಬ್ರೇಕ್ ಡೌನ್ ಆಗ್ತಾರೆ, ಇದು ನಾನು ಇನ್ನಿಲ್ಲಿರೋಕ್ಕಾಗಲ್ಲ, ಅಥವಾ ನಂಗೆ ಬೇಡವೇ ಬೇಡ ಸಾಕು ಅನ್ನೋ ಒಂದು ಆ್ಯಟಿಟ್ಯೂಡು ಬರುತ್ತೆ. ಸೊ ಇದರಲ್ಲಿ ಎಕನಾಮಿಕ್, ಫಿಸಿಕಲ್, ಎಮೋಷ್ನಲ್ ತುಂಬ ಒಂಥರ ಒಂದು ಧರ್ಮ ಸಂಕಟದಲ್ಲಿ ಸಿಕ್ಕಾಕೋತಾರೆ ಇವರು. ಹಲೋ ಡಾಕ್ಟರ್, ನಾನು ಈ ಫರ್ಟಿಲಿಟಿ ರಿಲೇಟೆಡ್ ಮೆಡಿಸಿನ್ಸ್ ಎಲ್ಲ ತೊಗೊಂಡ್ರೆ ವೆಯ್ಟ್ ಗೇನ್ ಆಗುತ್ತೆ ಅಂತ ಕೇಳಿದ್ದೀನಿ, ನಿಜಾನಾ? ಅದು 100% ನಿಜ ಅಲ್ಲ. ಯಾಕೆಂದರೆ ಫರ್ಟಿಲಿಟಿ ರಿಲೇಟೆಡ್ ಮೆಡಿಸಿನ್, ಈಗ ಇಂಜೆಕ್ಷನ್ಸು ಮತ್ತು ಈಗ ಟ್ಯಾಬ್ಲೆಟ್ಸ್ ನಾವು ಕೊಡೋದು, ಅದು ಎಲ್ಲದರಲ್ಲೂ ವೆಯ್ಟ್ ಗೇನ್ ಆಗಲ್ಲ. ಕೆಲವು ಸರಿ ಈಗ ಪ್ರೊಜೆಸ್ಟ್ರಾನ್ಸ್ ತೊಗೊಂಡಾಗ ದರ್ ಇಸ್ ಅ ಲಿಟಲ್ ವಾಟರ್ ಲ್ಯಾಗಿಂಗ್. ಈಗ ಪ್ರೊಜೆಸ್ಟ್ರಾನ್ ಯಾವಾಗ ಕೊಡ್ತೀವಿ ನಾವು, ಅದನ್ನು ಎಂಬ್ರಿಯೋ ಟ್ರಾನ್ಸ್ಫರ್ ಅಂದರೆ ಭ್ರೂಣನ ಒಳಗಿಟ್ಟ ಮೇಲೆ ಪ್ರೊಜೆಸ್ಟ್ರಾನ್ಸ್ ಕೊಟ್ಟು ರೆಸ್ಟ್ ಹೇಳಿರ್ತೀವಿ. ಸೊ ಆ ರೆಸ್ಟ್ ಇದ್ದಾಗ ಆಬ್ವಿಯಸ್ಲಿ ಕೆಲವು ಸರಿ ಸ್ಟ್ರೆಸ್ಫುಲ್ ಈಟಿಂಗೂ ಆಗುತ್ತೆ. ಅದ್ರ ಜೊತೆಗೆ ಈ ಪ್ರೊಜೆಸ್ಟ್ರಾನು
ಆ ವಾಟರ್ ರಿಟೆನ್ಷನ್ ಅಂದರೆ ನೀರು ತುಂಬ್ದಂಗೆ ಆಗುತ್ತೆ, ಕಾಲಲ್ಲಿ ಕೆಲವು ಸರಿ ಊತ ಇದ್ದಂಗೆ ಹಿಂಗೆ ಅನಿಸುತ್ತೆ. ಸೊ ಆ ಪ್ರೊಜೆಸ್ಟ್ರಾನ್ ಸ್ಟಾಪ್ ಮಾಡ್ತಿದ್ದಂಗೆ ಅದು ನಾರ್ಮಲಿಗೆ ಬರುತ್ತೆ. ಸೊ ಏನೋ ನಮಗೆ ಸೈಡ್ ಎಫೆಕ್ಟ್ ಆಗಿಬಿಡುತ್ತೆ ಫರ್ಟಿಲಿಟಿ ರಿಲೇಟೆಡ್ ಮೆಡಿಸಿನ್ ತೊಗೊಂಡ್ರೆ, ಅದು ಸುಳ್ಳು. ಯಾಕೆಂದರೆ ಇದು ಮೈಯಲ್ಲಿರೋ ಹಾರ್ಮೋನ್ಸೇ ನಾವು ಕೊಡ್ತಾ ಇರೋದು. ಈಗ ನಾವು ರಿಕಾಂಬಿನೆಂಟ್ FSH ಇಲ್ಲ ಯೂರಿನರಿ, ಇದೆಲ್ಲ ನೀವು ಡಿಫ್ರೆಂಟ್ ಲೇಬಲ್ಸ್ ಓದಿರ್ತೀರ, ಇದೆಲ್ಲ ನಮ್ಮ ದೇಹದಲ್ಲಿರೋ ಹಾರ್ಮೋನ್ಸೇ. ಅದರಲ್ಲಂತೂ ಈ ರಿಕಾಂಬಿನೆಂಟ್ ಬರೋದು ಅದು ರಿಯಾಕ್ಷನ್ ಕೂಡ ಆಗಲ್ಲ, ಬಯೋಸಿಂಥೆಟಿಕಲಿ ಪ್ರಿಪೇರ್ಡ್, ಅಂದರೆ ಲ್ಯಾಬಲ್ಲಿ ನಮ್ಮ ಹ್ಯೂಮನ್ ಹಾರ್ಮೋನ್ ಥರನೇ ಪ್ರಿಪೇರ್ ಮಾಡಿರೋದು. ಸೊ ಅದರಿಂದ ಅಂತೂ ಏನೂ ಸೈಡ್ ಎಫೆಕ್ಟ್, ರಿಯಾಕ್ಷನ್ ಕೂಡ ಆಗಲ್ಲ. ಈಗ ಯೂರಿನರಿ ಅಂದರೆ ಎಕ್ಸ್ಟ್ರಾಕ್ಟ್ ಮಾಡಿರೋ ಇಂಜೆಕ್ಷನ್ಸ್ ಯೂಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಅದರಲ್ಲಿರೋ ಆಲ್ಬ್ಯೂಮಿನಿಂದ ರಿಯಾಕ್ಷನ್ ಆಗೋ ಚಾನ್ಸ್ ಇರುತ್ತೆ. ಸೊ ಇಲ್ಲಿ ರಿಯಾಕ್ಷನ್ ಕೂಡ ಆಗಲ್ಲ ಈ ರಿಕಾಂಬಿನೆಂಟ್ ಯೂಸ್ ಮಾಡಿದಾಗ. ಸೊ ಎಷ್ಟೋ ಸರಿ ಏನಾಗುತ್ತೆ ಇವ್ರಿಗೆ ನಾ ಫರ್ಟಿಲಿಟಿ ಇಂಜೆಕ್ಷನ್ಸು ಟ್ಯಾಬ್ಲೆಟ್ಸ್ ತೊಗೊಂಡೆ ನನಗೆ ತುಂಬ ತೊಂದರೆ ಆಗಿದೆ ಅಂತ ಹೇಳ್ತಾರೆ ಒಂದು 3 ತಿಂಗಳಾದಮೇಲೆ. ಖಂಡಿತವಾಗಿಯೂ ಇಲ್ಲ. ಅದು ಆ ದಿನ ನಾವು ತೊಗೊಳ್ಳೋ ಮೆಡಿಸನ್ನು, ಯಾವುದೇ ಮೆಡಿಸನ್ ಆಗಲಿ, ಅದು 24 ಅವರ್ಸು 1 ವೀಕಲ್ಲಿ ಎಕ್ಸ್ಕ್ರೀಟ್ ಆಗಿ ಹೋಗಿಬಿಡುತ್ತೆ. ಸೊ ಯಾವುದು ಮೈಯಲ್ಲಿರಲ್ಲ. ಈ ಪ್ರೊಜೆಸ್ಟ್ರಾನ್ಸ್ ತೊಗೊಂಡಾಗ ಅದು ಸ್ವಲ್ಪ ವೆಯ್ಟ್ ಗೇನ್ ಅನಿಸುತ್ತೆ, 1.5 to 2 kgs ಮ್ಯಾಕ್ಸಿಮಮ್, ಸ್ವಲ್ಪ ವಾಟರ್ ರಿಟೆನ್ಷನಿಂದ ಹೊರತು ಯಾವುದೇ ಫ್ಯಾಟ್ ಎಕ್ಯುಮುಲೇಷನ್ ಯಾವುದೂ ಆಗಲ್ಲ. ಸೊ ಏನಾಗುತ್ತೆ, ಇವರು ಬಂದು ಬ್ಲೇಮ್ ಮಾಡಿದಾಗ ಖಂಡಿತವಾಗೂ ಅದರಿಂದ ಅಲ್ಲ ಅಂತ ಹೇಳೋದು. ಹಾಯ್ ಡಾಕ್ಟರ್, ನನ್ನ ಪ್ರಶ್ನೆ ಏನಂದರೆ, ಈಗಾಗಲೇ ಕುಟುಂಬದಲ್ಲಿ ಇನ್ಫರ್ಟಿಲಿಟಿ ಇಶ್ಯೂ ಹೊಂದಿದ್ದಾರೆ, ಮುಂದಿನ ಜನ್ರೇಷನ್ಗೂ ಕ್ಯಾರಿ ಫಾರ್ವರ್ಡ್ ಆಗುತ್ತಾ ಅಂತ? ಹೆಚ್ಚಾಗಿ ಹಾಗಾಗಲ್ಲ. ಈಗ ಎಷ್ಟೋ ಸರಿ ಪೇಷಂಟ್ಸ್ ಬಂದು ಹೇಳ್ತಾರೆ, ನಮ್ಮ ಅಮ್ಮಂಗಾಗಿಲ್ಲ, ಎಲ್ಲ ಚೆನ್ನಾಗಿದ್ರು, ನನಗೆ ಹಿಂಗಾಗಿದೆ ಅಂತ. ಕೆಲವು ಫ್ಯಾಕ್ಟರ್ಸ್ ಹೆರಿಡಿಟ್ರಿ ಇರ್ಬೋದು, ಕೆಲವು ಸರಿ ನಾವು ಎಂಡೋಮೆಟ್ರಿಯೋಸಿಸ್ ಅಂತ ಕಾಯಿಲೆ ನೋಡ್ತೀವಿ, ಅದು ಹೆರಿಡಿಟ್ರಿ ಇರ್ಬೋದು. ಬಟ್ ಯಾವುದನ್ನೇ ಹೀಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವು ಸರಿ ಏನಾಗುತ್ತೆ, ಈಗ ಒವೇರಿಯನ್ ಕೆಲವು ಇಂಡಿವಿಜುವಲ್ಸು ದೇ ಆರ್ ಥಿನ್ ಇರ್ತಾರೆ, ತುಂಬ ಥಿನ್ ಬಿಲ್ಟ್ ಇರ್ತಾರೆ, ಅಂಥವರಲ್ಲಿ ಒವೇರಿಯನ್ ರಿಸರ್ವ್ ಕಡಿಮೆ ಆಗ್ಬೋದು ಫ್ಯಾಮಿಲಿಯಲ್ಲೂ. ಇನ್ನು ಕೆಲವು ಸರಿ ಏನಾಗುತ್ತೆ, ಕೆಲವು ಕ್ರೋಮೋಸೋಮಲ್ ಎಬ್ನಾರ್ಮ್ಯಾಲಿಟಿ, ಅಂದರೆ ಅದು ಫ್ಯಾಮಿಲಿಯಲ್ಲಿ ಇಲ್ಲದೆ ಇರ್ಬೋದು, ಬಟ್ ಎಲ್ಲೋ ಒಂದು ಕಡೆ ನೋಡ್ತೀವಿ ನಾವು ಈ ಮಾರ್ಫನ್ ಸಿಂಡ್ರೋಮು, ಇದು ಹೈಪೋಗೊನಡಾಟ್ರೋಪಿಕ್ ಹೈಪೋಗೊನಾಡಿಸಮ್ ಅಂತ ಹೇಳ್ತೀವಿ. ಇವ್ರಿಗೆ ಹುಟ್ಟುತ್ತಾನೆ ಅದು ಪ್ರಾಬ್ಲಮ್ ಇರುತ್ತೆ, ಬಟ್ ಅದು ಫ್ಯಾಮಿಲಿಲಿ ಇರಲೂಬೋದು, ಇರದೇ ಇರಲೂಬೋದು. ಸೊ ಎಲ್ಲದೂ ನಾವು ಫ್ಯಾಮಿಲಿಯಲ್ಲೂ ಹೀಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಮೋಸ್ಟ್ಲಿ ಟ್ವಿನ್ಸ್ ಆದವ್ರಿಗೆ ಟ್ವಿನ್ಸೇ ಆಗ್ತಾರೆ ಅಂತೆಲ್ಲ. ಟ್ವಿನ್ಸ್ ಆದವ್ರಿಗೆ ಟು ಸಮ್ ಎಕ್ಸ್ಟೆಂಟ್ ಮುಂಚೆ ಇತ್ತು, ಬಟ್ ಈಗೇನಾಗ್ಬಿಟ್ಟಿದೆ ಅಂದರೆ ಎಲ್ಲ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಟ್ವಿನ್ಸ್ ಜಾಸ್ತಿ ಆಗ್ತಾ ಇದೆ. ಬಟ್ ದ ರೀಸೆಂಟ್ ಸ್ಟಡೀಸ್ ಎಲ್ಲ ಏನು ಹೇಳ್ತಾ ಇದೆ ಅಂದರೆ ಒಂದೇ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಬೇಕು. ಈಗ ನಾವು ದೆರ್ ವಾಸ್ ಒನ್ ಟೈಮ್ ನಾವು 3-4 ಎಂಬ್ರಿಯೋಸ್, ಎಲ್ಲ ನಮಗೆ ಮಗು ಬೇಕು, ಜಾಸ್ತಿ ಹಾಕಿದಷ್ಟು ಜಾಸ್ತಿ ಬರುತ್ತೆ ಅಂತ. ಆಮೇಲೆ ಸ್ಟಡೀಸ್ ಬಂತು ಅದು ಕ್ರೌಡಿಂಗ್ ಆಗಿ ಕನ್ಸೀವ್ ಆಗಲ್ಲ ಅಂತ. ಆಮೇಲೆ ಟ್ವಿನ್ ಪ್ರೆಗ್ನೆನ್ಸಿಯಲ್ಲೂ ಕೂಡ ತುಂಬ ಕಾಂಪ್ಲಿಕೇಶನ್ಸ್ ನೋಡ್ತೀವಿ ನಾವು, ಪ್ರಿಟರ್ಮ್ ಲೇಬರು, ಆಮೇಲೆ ವಾಟರ್ ಡಿಸ್ಚಾರ್ಜ್ ಆಗೋದು, ಶಾರ್ಟ್ ಸರ್ವಿಕ್ಸು, ಆಮೇಲೆ ಟ್ವಿನ್ಸ್ NICUಗೆ ಹೋದರೆ ಅದರ ಸ್ಟ್ರೆಸ್ಸು. ಸೊ ಇದೆಲ್ಲ ಆಗಿರೋದ್ರಿಂದ ಈಗ ಕಾನ್ಸೆಪ್ಟ್ ಏನು ಅಂದರೆ, ನೀವು ಒಳ್ಳೆ ಒಂದು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿ ಸಾಕು. ಸೊ ಒಂದು ಒಳ್ಳೆ ಔಟ್ಕಮ್ ಆಫ್ IVF ಏನು ಅಂದರೆ, ಸಿಂಗಲ್ ಪ್ರೆಗ್ನೆನ್ಸಿ, ತಾಯಿ ಕಾಂಪ್ಲಿಕೇಶನ್ ಫ್ರೀ, ಲೈಕ್ ನಾರ್ಮಲ್ ಡೆಲಿವರಿ ಅಥವಾ ನಾರ್ಮಲ್ ಪ್ರೆಗ್ನೆನ್ಸಿ ಮನೆಗೆ ತೊಗೊಂಡು ಹೋಗೋದು ನಮ್ಮ ಏಮ್. ಯಾಕೆಂದರೆ ಇವ್ರಿಗೆ ಯಾವುದೇ ಶುಗರ್ಸ್ ಜಾಸ್ತಿ ಆಗಬಾರ್ದು, BP ಜಾಸ್ತಿ ಆಗಬಾರ್ದು. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಇವರು ಅನ್ಇವೆಂಟ್ಫುಲ್ ಪ್ರೆಗ್ನೆನ್ಸಿ ಮಾಡಬೇಕು ಇವ್ರಿಗೆ ಅನ್ನೋದಕ್ಕೆ ನಾವು ಏಮ್ ಮಾಡ್ತೀವಿ. ಅಂದರೆ IVFಲ್ಲಿ ಕನ್ಸೆಪ್ಷನ್ ಆಗೋ ತನಕ IVF, ಬಟ್ ಒಂದು ಸರಿ ಕನ್ಸೀವ್ ಆದಮೇಲೆ ಇವ್ರಿಗೆ ನಾವು ನಾರ್ಮಲ್ ಡೆಲಿವರಿಗೂ ಅಲೌ ಮಾಡ್ಬೋದು ಅನ್ನೋಷ್ಟು ಅವ್ರನ್ನ ಸೇಫಾಗಿ ನೋಡ್ಕೋಬೇಕು. ಬಟ್ ಇನ್ನೊಂದು ಕಾಮನ್ ಡೌಟ್ ಏನಂದ್ರೆ ಡಾಕ್ಟರ್, ಈ ನಡುವೆ ನಾನು ಕೇಳ್ತಿರೋದು, ಈಗ ಜೀನ್ಸ್ ಎಲ್ಲ ಹಾಕೊಳ್ತಾರೆ, ಮೊಬೈಲ್ ಎಲ್ಲ ಇಟ್ಕೊಂಡ್ರೆ ಅದರಿಂದ ಫರ್ಟಿಲಿಟಿ ರೇಟ್ಸ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಆ್ಯಕ್ಚುಲಿ ಮೆನ್ಗೆ ಹೇಳ್ತಾರೆ ಫರ್ಟಿಲಿಟಿ ಪ್ರಾಬ್ಲಮ್ಸ್ ಇರೋರು ಮೊಬೈಲ್ ಪಾಕೆಟಲ್ಲಿರೋದು, ಅದರಿಂದ ಬರೋ ರೇಸಿಂದ ಸ್ಪರ್ಮ್ ಡ್ಯಾಮೇಜ್ ಆಗ್ಬೋದು, ಅಂದರೆ DNA ಫ್ರ್ಯಾಗ್ಮೆಂಟೇಷನ್ ಇನ್ಕ್ರೀಸ್ ಆಗ್ಬೋದು. ನಾರ್ಮಲ್ ಕೌಂಟ್ ಇರುತ್ತೆ, ಕನ್ಸೀವ್ ಆಗ್ತಾ ಇಲ್ಲ, ಏನಕ್ಕೆ, ಎಲ್ಲ ನಾರ್ಮಲ್ ಇದೆ, ಮೊಟಿಲಿಟಿ ನಾರ್ಮಲ್ ಇದೆ ಅಂತ ನೋಡಿದಾಗ DNA ಫ್ರ್ಯಾಗ್ಮೆಂಟೇಷನ್ ಅಂತ ಟೆಸ್ಟ್ ಮಾಡ್ತೀವಿ. ಈಗ ನಾವು ಸ್ಪರ್ಮ್ಸ್ ಟೆಸ್ಟ್ ಮಾಡಿದಾಗ ಒಂದು ಅದರ ಹೇಗೆ ಸ್ಪರ್ಮ್ಸ್ ಇದೆ ಅಂತ ನೋಡೋಕ್ಕೆ, ಇನ್ನೊಂದು ಫಂಕ್ಷನಲ್ ಟೆಸ್ಟ್, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ.
ಸೊ ಈ ಕೆಲಸ ಮಾಡೋ ಇದರಲ್ಲಿ DNA ಫ್ರಾಗ್ಮೆಂಟೇಷನ್ ಟೆಸ್ಟ್ ಮಾಡೋದು, ಫಂಕ್ಷನಲ್ ಟೆಸ್ಟ್ ಆಫ್ ದ ಸ್ಪರ್ಮ್ಸ್. ಅದರಲ್ಲಿ ನಾವು ನೋಡಿದಾಗ ಇದು ಯಾರಿಗೆ ಹೀಗೆ ಆಗ್ತಾ ಇದೆ, DNA ಫ್ರಾಗ್ಮೆಂಟೇಷನ್ ಜಾಸ್ತಿ ಇದೆ, ಅವ್ರಿಗೆಲ್ಲ ಹಿಸ್ಟ್ರಿ ಕೇಳ್ತೀವಿ. ಅಂಡರ್ಗಾರ್ಮೆಂಟ್ಸ್ ತುಂಬ ಟೈಟ್ ಇರಬಾರ್ದು, ಲ್ಯಾಪ್ಟಾಪ್ಸ್ ತೊಡೆ ಮೇಲೆ ಇಟ್ಕೋಬಾರ್ದು, ಏಕೆಂದರೆ ಅವರ ಜನನಾಂಗದ ಮೇಲೆ ಇಟ್ಕೊಂಡ್ರೆ ಟೆಂಪ್ರೇಚರ್ ವೇರಿಯೇಷನ್ ಆಗಿ ಸ್ಪರ್ಮ್ಸ್ ಪ್ರಾಬ್ಲಮ್ ಆಗುತ್ತೆ ಅಂತ. ಆಮೇಲೆ ಈ ಮೊಬೈಲ್ ಫೋನ್ಸ್ ಇಟ್ಕೋಬಾರ್ದು. ಆಮೇಲೆ ನಾನು ಆಗಲೇ ಹೇಳ್ದಂತೆ ತುಂಬ ಜಿಮ್ಮಿಂಗ್ ಮಾಡಬಾರ್ದು, ಫುಲ್ 6 ಪ್ಯಾಕ್ ಆ್ಯಬ್ಸ್ ಅಂದ್ಕೊಂಡು ಮಾಡಬಾರ್ದು. ಆ್ಯಂಡ್ ಈ ಎನಬಾಲಿಕ್ ಸ್ಟಿರಾಯ್ಡ್ಸು ಇಲ್ಲ ಮೆಟಲ್ ಇರೋ ಪ್ರೋಟೀನ್ ಪೌಡರ್ಸ್ ಎಲ್ಲ ತೊಗೋಬಾರ್ದು. ಸೊ ಮಕ್ಕಳಾದ್ಮೇಲೆ ಏನು ಬೇಕಾದ್ರೂ ಮಾಡಿ, ಏನು ಬೇಕಾದ್ರೂ ಮಾಡಿ, ಫುಲ್ ಅರ್ನಾಲ್ಡ್ ಆಗಿ, ನೋ ಪ್ರಾಬ್ಲಮ್.